ಪ್ರೀತಿಯ ಪಯಣ ಭಾಗ 5 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ದಯವಿಟ್ಟು ಇದರ ಹಿಂದಿನ ಭಾಗಗಳನ್ನು ಮರೆಯದೇ ನೋಡಿ. ವಿಕ್ರಮ್ ತೀವ್ರವಾದ ಹೃದಯ ಬಡಿತದೊಂದಿಗೆ ಕಾರಿನಿಂದ ಕೆಳಗಿಳಿದನು. ಅವನ ಕಣ್ಣುಗಳು ಆಟೋದಿಂದ ಇಳಿಯುತ್ತಿದ್ದ ಆ ಹುಡುಗಿಯ ಮೇಲೇ ನೆಟ್ಟಿದ್ದವು. ಯಾರೋ ಒಬ್ಬರು ತನ್ನನ್ನೇ ದಿಟ್ಟಿಸುತ್ತಿದ್ದಾರೆಂಬ ಸಣ್ಣ ಸುಳಿವು ಇಲ್ಲದ ಆ ಹುಡುಗಿ ಗಡಿಬಿಡಿಯಿಂದ ಮುಂದೆ ಹೆಜ್ಜೆ ಇಡುತ್ತಿದ್ದಳು. ವಿಕ್ರಮ್ನ ಕಾಲುಗಳು ಅರಿಯದೇ ಅವಳ ಕಡೆಗೆ ಸಾಗಲಾರಂಭಿಸಿದ್ದವು. ಅವನ ಮನಸ್ಸು ಅವಳನ್ನು ತಡೆಯಲು ಅಸಹಾಯಕವಾಗಿತ್ತು. ಆದರೆ ಮರುಕ್ಷಣವೇ ಸಿಂಧು ಹಿಂದಿರುಗಿ ನೋಡದೆಯೇ ವೇಗವಾಗಿ ಮನೆಯೊಳಗೆ ನಡೆದು ಕದ ಮುಚ್ಚಿಕೊಂಡಳು. ವಿಕ್ರಮ್ ಬಂದ ದಾರಿಯಲ್ಲೇ ತಟಸ್ಥನಾಗಿ ನಿಂತುಬಿಟ್ಟನು. ಕೆಲವು ಸೆಕೆಂಡುಗಳ ಕಾಲ ಅವನು ಆ ಮುಚ್ಚಿದ ಬಾಗಿಲನ್ನೇ ದಿಟ್ಟಿಸುತ್ತಾ ನಿಂತನು. ನಂತರ ಇದ್ದಕ್ಕಿದ್ದಂತೆ ತನ್ನ ಆಲೋಚನೆಗಳ ಲೋಕದಿಂದ ಹೊರಬಂದನು. ಅವನು ಮೆಲ್ಲನೆ ತನ್ನ ಹಣೆಗೊಂದು ಕೈ ಇಟ್ಟುಕೊಂಡು ತನ್ನದೇ ಆದ ಕಹಿಯಾದ ನಗುವಿನೊಂದಿಗೆ ತನಗೆ ತಾನೇ ಅಂದುಕೊಂಡನು. ಏನು ಯೋಚಿಸುತ್ತಿದ್ದೀಯ ವಿಕ್ರಮ್ ಹೆಗಡೆ? ಆ ಹುಡುಗಿ ಬಹುಶಃ ಪುಟ್ಟ ಸಮರ್ನ ತಾಯಿಯಾಗಿರಬೇಕು. ಆದರೆ ಸಿಂಧುವಿಗೆ ಮದುವೆಯಾಗಿಲ್ಲವಲ್ಲ. ನಿನಗೆ ಪ್ರತಿಯೊಂದು ಜಾಗದಲ್ಲೂ ಸಿಂಧುನೇ ಯಾಕೆ ಕಾಣಿಸ್ತಾಳೆ? ಆ ಹುಡುಗಿ ಈಗಾಗಲೇ ನಿನ್ನ ಬದುಕಿನಿಂದ ದೂರ ಹೋಗಿ 5 ವರ್ಷಗಳೇ ಕಳೆದಿವೆ. ಒಂದು ವೇಳೆ ಅವಳು ಸಿಗಬೇಕಾಗಿದ್ದರೆ ಈ 5 ವರ್ಷಗಳಲ್ಲಿ ಎಲ್ಲೋ ಒಂದು ಕಡೆ ಸಿಗುತ್ತಿರಲಿಲ್ಲವೇ? ಇಷ್ಟು ಹುಡುಕಿದರೂ ಅವಳು ಸಿಗಲಿಲ್ಲ ಎಂದರೆ ಅವಳು ನಿನ್ನ ಹಣೆಬರಹದಲ್ಲಿ ಕೇವಲ ಒಂದು ಅಪರಿಚಿತ ನೆನಪಾಗಿ ಬಂದು ಅಪರಿಚಿತ ಪ್ರೀತಿಯಾಗಿಯೇ ಉಳಿದು ಹೋಗಿದ್ದಾಳೆ ಎಂದರ್ಥ. ವಿಕ್ರಮ್ ಇನ್ನು ಕೆಲವು ಕ್ಷಣಕಾಲ ರಸ್ತೆಯ ಬದಿಯಲ್ಲಿ ನಿಂತು ಆ ಮನೆಯನ್ನು ನೋಡುತ್ತಿದ್ದನು. ಆದರೆ ಮರುಕ್ಷಣವೇ ತನ್ನ ತಲೆಯನ್ನು ಕೊಡವಿ ಆ ಭಾವುಕ ಯೋಚನೆಗಳನ್ನು ತಡೆದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ವಿಕ್ರಮ್, ನೀನು ನಿಜಕ್ಕೂ ಹುಚ್ಚನಾಗಿ ಬಿಟ್ಟಿದ್ದೀಯಾ ಎಂದು ಅವನು ಅತ್ಯಂತ ನಿಶ್ಶಬ್ದ ಧ್ವನಿಯಲ್ಲಿ ತನಗೆ ತಾನೇ ಗೊಣಗಿಕೊಂಡನು. ಅವನ ಮುಖದಲ್ಲಿ ಅತಿಯಾದ ಆಯಾಸ ಮತ್ತು ಕಣ್ಣುಗಳಲ್ಲಿ ತಳಮಳ ಎದ್ದು ಕಾಣುತ್ತಿತ್ತು. ನೀನು ಎಲ್ಲರಲ್ಲೂ ಸಿಂಧುನೇ ಕಾಣಿಸ್ತಾಳೆ. ಆದರೆ ಆ ಹುಡುಗಿ ವಿವಾಹಿತೆ, ಮಗುವಿಗೆ ತಾಯಿ. ಹಾಗಿರುವಾಗ ಅವಳು ಸಿಂಧು ಆಗಲು ಹೇಗೆ ಸಾಧ್ಯ ಎಂದು ತನ್ನ ಮನಸ್ಸಿಗೆ ಪದೇ ಪದೇ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನ ಹೃದಯ ಮಾತ್ರ ಆ ಮಾತನ್ನು ಒಪ್ಪುತ್ತಿರಲಿಲ್ಲ. ಅವನು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡನು. ತನ್ನ ಈ ಬೇಗುದಿಯ ಬಡಿತವನ್ನು ಶಾಂತವಾಗಿಸಲು ಬಯಸುವಂತೆ ತಂಪಾದ ಗಾಳಿ ಅವನ ಮುಖಕ್ಕೆ ಅಪ್ಪಳಿಸುತ್ತಿದ್ದರೂ ಅವನ ಒಳಗಡೆ ಏಳುತ್ತಿದ್ದ ಆ ತಲ್ಲಣದ ಬಿರುಗಾಳಿ ಮಾತ್ರ ಶಾಂತವಾಗುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಕೆಲವು ಸೆಕೆಂಡುಗಳ ನಂತರ ಅವನು ತನ್ನನ್ನು ತಾನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡು ಕಾರಿನ ಕಡೆಗೆ ನಡೆದನು. ಅವನು ಬರುತ್ತಿದ್ದಂತೆ ಡ್ರೈವರ್ ತಕ್ಷಣವೇ ಸೀಟಿನಲ್ಲಿ ನೆಟ್ಟಗೆ ಕುಳಿತನು. ವಿಕ್ರಮ್ ಏನೂ ಮಾತನಾಡದೆ ಕಾರಿನ ಹಿಂಭಾಗದ ಸೀಟ್ನಲ್ಲಿ ಬಂದು ಕುಳಿತನು. ಕಾರು ಮೆಲ್ಲಗೆ ಮುಂದೆ ಸಾಗಲಾರಂಭಿಸಿತು. ಆದರೂ ವಿಕ್ರಮ್ನ ಕಣ್ಣುಗಳು ಮಾತ್ರ ಕಾರಿನ ಹಿಂಬದಿಯ ಗಾಜಿನ ಮೂಲಕ ಆ ಮನೆಯನ್ನೇ ನೋಡುತ್ತಿದ್ದವು. ಅದು ಅವನ ಕಣ್ಣಿನಿಂದ ಮರೆಯಾಗುವವರೆಗೂ ಅವನು ದೃಷ್ಟಿ ತೆಗೆಯಲೇ ಇಲ್ಲ. ನಂತರ ಅವನು ಸೀಟಿಗೆ ತಲೆ ಒರಗಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡನು. ಮರುಕ್ಷಣವೇ ಅವನ 2 ಕೈಗಳು ಮುಷ್ಟಿ ಬಿಗಿಗೊಂಡವು. ಎಲ್ಲಿದ್ದೀಯ ನೀನು? ಅವನ ತುಟಿಗಳಿಂದ ಅತ್ಯಂತ ಕ್ಷೀಣವಾದ ಧ್ವನಿ ಹೊರಹೊಮ್ಮಿತು. ಕೊನೆಗೂ ನೀನು ಎಲ್ಲಿ ಮಾಯವಾಗಿ ಬಿಟ್ಟೆ? ಕನಿಷ್ಠ ಒಂದು ಬಾರಿ ನನ್ನನ್ನು ಪ್ರಶ್ನಿಸಬೇಕಿತ್ತಲ್ಲವೇ ಸಿಂಧು? ನಾನು ಹಾಗೆ ಯಾಕೆ ಮಾಡಿದ್ದೆ ಎಂದು ತಿಳಿಯುವ ಪ್ರಯತ್ನವಾದರೂ ಮಾಡಬಾರದಿತ್ತೆ? ಅವನ ಪ್ರತಿಯೊಂದು ಪದದಲ್ಲೂ ಅಪಾರವಾದ ನೋವಿತ್ತು, ಕಹಿಯಾದ ದೂರಿತ್ತು ಮತ್ತು 5 ವರ್ಷಗಳ ನಂತರ ಆರಿಹೋಗದ ಒಂದು ವಿರಹದ ತಳಮಳವಿತ್ತು. ಅವನು ಇದ್ದಕ್ಕಿದ್ದಂತೆ ಸಿಟ್ಟಿನಿಂದ ಕಾರಿನ ಸೀಟ್ಗೆ ಜೋರಾಗಿ ಕೈ ಕುಟ್ಟಿದನು. ಇದನ್ನು ಕಂಡ ಡ್ರೈವರ್ ಕೊಂಚ ಗಾಬರಿಯಾದನಾದರೂ ಏನೂ ಮಾತನಾಡಲಿಲ್ಲ. ವಿಕ್ರಮ್ ತಕ್ಷಣ ತನ್ನನ್ನು ತಾನು ನಿಭಾಯಿಸಿಕೊಂಡು ಕಿಟಕಿಯಿಂದ ಹೊರಗೆ ನೋಡಲಾರಂಭಿಸಿದನು. ರಸ್ತೆಯ ದೀಪಗಳು ವೇಗವಾಗಿ ಹಿಂದೆ ಸರಿಯುತ್ತಿದ್ದವು. ಆದರೆ ಅವನ ಮೆದುಳಿನಲ್ಲಿ ಮಾತ್ರ ಇಂದಿಗೂ ಅದೇ ರಾತ್ರಿಯ ನೆನಪುಗಳು ಮರುಕಳಿಸುತ್ತಿದ್ದವು. ಅದೇ ಮುಗ್ಧ ಕಣ್ಣುಗಳು, ಅದೇ ಚಹರೆ ಮತ್ತು ಮರುದಿನ ಬೆಳಗ್ಗೆ ಆ ಒಂಟಿ ಕೋಣೆ, ಖಾಲಿ ಹಾಸಿಗೆ. ಸ್ವಲ್ಪ ಸಮಯದ ನಂತರ ಕಾರು ನೇರವಾಗಿ ಆನಂದರಾವ್ ಅವರ ಬಂಗಲೆಯ ಮುಂದೆ ಬಂದು ನಿಂತಿತ್ತು. ವಿಕ್ರಮ್ ಮೌನವಾಗಿ ಕೆಳಗಿಳಿದು ಒಳಗಡೆ ನಡೆದನು. ಆದರೆ ಅವನ ಮನಸ್ಸು ಮಾತ್ರ ಇನ್ನೂ ಆ ಮುಚ್ಚಿದ ಬಾಗಿಲಿನ ಬಳಿಯೇ ಉಳಿದು ಹೋಗಿತ್ತು. ಇನ್ನೊಂದೆಡೆ ಸಿಂಧು ಗಡಿಬಿಡಿಯಿಂದ ಮನೆಯೊಳಗೆ ಬಂದಾಗಲೂ ಅವಳ ಉಸಿರಾಟ ಇನ್ನೂ ವೇಗವಾಗಿಯೇ ಇತ್ತು. ಅವಳು ಬಾಗಿಲು ಲಾಕ್ ಮಾಡಿ ಕೆಲವು ಸೆಕೆಂಡುಗಳ ಕಾಲ ಅಲ್ಲಿಯೇ ಹೆದರಿ ನಿಂತು ಬಿಟ್ಟಿದ್ದಳು, ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ಳಲು ಹೆಣಗಾಡುವಂತೆ. ಅಷ್ಟರಲ್ಲಿ ಒಳಗಿನಿಂದ ಪುಟ್ಟ ಸಮರ್ ಓಡುತ್ತಾ ಬಂದನು. ನೇರವಾಗಿ ಅವಳ ಮಡಿಲಿಗೆ ಹತ್ತಿ ಕುಳಿತನು. ಅಮ್ಮ! ಅವನ ಆತುದಲು ನುಡಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸಿಂಧು ತಕ್ಷಣ ಅವನನ್ನು ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡಳು. ಮಗನನ್ನು ತನ್ನ ಹತ್ತಿರ ಅನುಭವಿಸಿದ ಮೇಲೆಯೇ ಅವಳ ಜೀವ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಗಿತ್ತು. ಅಯ್ಯೋ ನನ್ನ ಬಂಗಾರ ಎಂದು ಅವಳ ಹಣೆಗೆ
ಧುಮುತ್ತಿಟ್ಟಾದರೂ ಅವಳ ಮುಖದಲ್ಲಿ ಆ ಗಾಬರಿ ಇನ್ನೂ ಪೂರ್ತಿಯಾಗಿ ಹೋಗಿರಲಿಲ್ಲ. ಸಮರ್ ತಕ್ಷಣವೇ ಅತ್ಯಂತ ಉತ್ಸಾಹದಿಂದ, ಮೊಮ್ಮ, ಇವತ್ತು ನನ್ನ ಕಾಲಿಗೆ ಪೆಟ್ಟಾಗಿತ್ತು ಗೊತ್ತಾ ಎಂದು ತನಗೆ ಬ್ಯಾಂಡೇಜ್ ಹಾಕಿದ್ದ ಆ ಪುಟ್ಟ ಮೊಣಕಾಲನ್ನು ತೋರಿಸಿದನು. ಸಿಂಧು ಒಮ್ಮೆಲೆ ಹೆದರಿ, ಏನಾಯಿತು ಕಂದ, ಹೇಗೆ ಪೆಟ್ಟು ಮಾಡಿಕೊಂಡೆ ನೀನು ಎಂದು ಕೇಳಿದಳು. ನಾನು ಆಟವಾಡುತ್ತಾ ಬಿದ್ದೋಗ್ಬಿಟ್ಟೆ ಅಮ್ಮಮ್ಮ ಎಂದು ಮುಖ ಸಣ್ಣಗೆ ಮಾಡಿಕೊಳ್ಳುತ್ತಾ. ಆದರೆ ಆಮೇಲೆ ಆ ದೊಡ್ಡ ಅಂಕಲ್ ಬಂದ್ರಲ್ಲ, ಅವರು ನನ್ನನ್ನು ಎತ್ಕೊಂಡ್ರು. ಆಮೇಲೆ ಹೀಗೆ ಎಂದು ತನ್ನ ಪುಟ್ಟ ಕೈಗಳಿಂದ ಸನ್ನೆ ಮಾಡಿ ತೋರಿಸುತ್ತಾ ಗಾಯಕ್ಕೆ ಮೆಲ್ಲಗೆ ಊದಿದ್ದು, ಔಷಧಿ ಹಚ್ಚಿದ್ದು, ಆಮೇಲೆ ದೊಡ್ಡ ಬ್ಯಾಂಡೇಜ್ ಕೂಡ ಹಾಕಿದ್ದು ಎಂದನು. ಇದನ್ನು ಕೇಳುತ್ತಿದ್ದಂತೆ ಸಿಂಧುವಿನ ಹೃದಯ ಒಂದು ಕ್ಷಣ ದಸಕ್ಕೆಂದಿತ್ತು. ಹೌದಾ ಎಂದು ಅವಳು ಸಹಜವಾಗಿರಲು ಯತ್ನಿಸುತ್ತಿದ್ದಳು. ಹೌದು ಮಮ್ಮ ಎಂದು ಸಮರ್ ಖುಷಿಯಿಂದ ನಕ್ಕು. ಅವರು ನನಗೆ ಊಟ ಕೂಡ ಮಾಡಿಸಿದ್ರು, ಆಮೇಲೆ ದೊಡ್ಡ ಐಸ್ ಕ್ರೀಮ್ ಕೂಡ ಕೊಡಿಸಿದ್ರು ಎಂದು ತನಗೆ ಹೊಸದಾಗಿ ಸಿಕ್ಕ ಮುದ್ದಾದ ಸ್ನೇಹಿತನ ಬಗ್ಗೆ ನಿರಂತರವಾಗಿ ಹೇಳುತ್ತಲೇ ಇದ್ದನು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಅವಳ ತಾಯಿ ಹಾಲಿನ ಗ್ಲಾಸ್ ಹಿಡಿದು ಹೊರಗೆ ಬಂದರು. ಸಮರ್ ಮೊದಲು ಈ ಹಾಲು ಕುಡಿದು ಮುಗಿಸು ಪುಟ್ಟ ಎಂದು ಪ್ರೀತಿಯಿಂದ ಹೇಳಿದ ನಂತರ ಸಿಂಧುವಿನ ಕಡೆ ತಿರುಗಿ, ಮಗಳೇ, ಇಷ್ಟೊಂದು ತಡ ಮಾಡಿಕೊಡಬೇಡ, ಇನ್ನೂ ಅಲ್ಲಿ ಆನಂದ್ ಸರ್ ನಿನ್ನ ದಾರಿಯನ್ನು ನೋಡುತ್ತಿದ್ದಾರೆ ಎಂದರು. ಸಿಂಧು ತನ್ನ ಭಾವನೆಗಳನ್ನು ಮರೆಮಾಚುತ್ತಾ, ಕೆಲಸ ತುಂಬ ಇತ್ತಮ್ಮ, ಅದಕ್ಕೆ ಸ್ವಲ್ಪ ತಡವಾಗಿತ್ತು ಎಂದಳು. ನಂತರ ಅವಳು ಅತ್ಯಂತ ನಿಧಾನವಾಗಿ, ಅಮ್ಮ, ಇವನು ಯಾರ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ಕೇಳಿದಳು. ತಾಯಿ ನಗುತ್ತಾ, ಅಯ್ಯೋ ಮಗಳೇ, ಅದೇ ನಿಯಾಳ ಅಣ್ಣ ವಿಕ್ರಮ್ ಹೆಗಡೆ ಇದ್ದಾರಲ್ಲ, ಅವರ ಬಗ್ಗೆ. ಎಷ್ಟು ಒಳ್ಳೆಯ ಗುಣದ ಹುಡುಗ ಗೊತ್ತಾ, ಅಷ್ಟೊಂದು ದೊಡ್ಡ ಕೋಟ್ಯಾಧಿಪತಿಯಾಗಿದ್ದರೂ ಅವರಲ್ಲಿ ಎಳ್ಳಷ್ಟು ಹಮ್ಮಿಲ್ಲ. ಇಡೀ ಸಮಯ ನಮ್ಮ ಸಮರ್ನನ್ನು ಅವರೇ ಎತ್ತಿಕೊಂಡು ಮುದ್ದಾಡುತ್ತಿದ್ದರು ಎಂದರು. ಸಿಂಧು ಮೌನವಾಗಿ ಅದನ್ನೆಲ್ಲ ಕೇಳುತ್ತಿದ್ದಳು. ಅವಳ ಹೃದಯದ ಬಡಿತ ಮತ್ತೆ ತೀವ್ರಗೊಂಡಿತ್ತು. ಅವಳ ತಾಯಿ ಏನು ಅರಿಯದವರಂತೆ ಇನ್ನೂ ಮಾತನಾಡುತ್ತಲೇ ಇದ್ದರು. ಆನಂದರಾವ್ ಸರ್ ಹೇಳುತ್ತಿದ್ದರು, ಬೆಂಗಳೂರು ಬಿಸ್ನೆಸ್ ಜಗತ್ತಿನಲ್ಲಿ ಅವನ ಹೆಸರು ತುಂಬ ದೊಡ್ಡದಿದೆಯಂತೆ. ಅದರ ಮುಖದಲ್ಲಿ ಎಂತಹ ಶಾಂತತೆ, ಎಂತಹ ಸಂಸ್ಕಾರವಿದೆ ಗೊತ್ತಾ ಎಂದರು. ತಾಯಿ ಸಿಂಧುವಿನ ಕೈಗಳು ಈಗ ಮೆಲ್ಲನೆ ನಡುಗಲಾರಂಭಿಸಿದ್ದವು. ಅವಳು ಅತ್ಯಂತ ಧೈರ್ಯವನ್ನು ಒಟ್ಟುಗೂಡಿಸಿ, ಅಮ್ಮ, ಅವರ ಪೂರ್ಣ ಹೆಸರೇನು ಅಂತ ಗೊತ್ತಾ ಎಂದು ಕೇಳಿದಳು. ತಾಯಿ ಕೆಲವು ಸೆಕೆಂಡ್ಗಳ ಕಾಲ ಯೋಚಿಸಿ ನಂತರ ತನ್ನ ಹಣೆ ಮುಟ್ಟಿಕೊಂಡು, ಅಯ್ಯೋ, ಆ ಗಡಿಬಿಡಿಯಲ್ಲಿ ಅವರ ಪೂರ್ಣ ಹೆಸರನ್ನು ಕೇಳುವುದನ್ನೇ ಮರೆತು ಬಿಟ್ಟೆ ಮಗಳೇ ಎಂದರು. ಸಿಂಧು ತಕ್ಷಣ ಸಮರ್ ಕಡೆ ತಿರುಗಿ, ಸಮರ್ ಪುಟ್ಟ, ನಿನ್ನ ಆ ಅಂಕಲ್ ಹೆಸರೇನು ಗೊತ್ತಾ ಎಂದು ಕೇಳಿದಳು. ಸಮರ್ ಮುಗ್ಧತೆಯಿಂದ ತಲೆಯಾಡಿಸಿ, ಇಲ್ಲ ಅಮ್ಮ, ಅವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ, ನಾನು ಹೆಸರು ಕೇಳಲೇ ಇಲ್ಲ ಎಂದು ಮತ್ತೆ ಕಿಲಕಿಲನೆ ನಗಲಾರಂಭಿಸಿದನು. ಆದರೆ ಸಿಂಧುವಿನ ಒಳಗಡೆ ಮಾತ್ರ ಒಂದು ದೊಡ್ಡ ಬಿರುಗಾಳಿಯೇ ಏಳುತ್ತಿತ್ತು. ತಾನು ಈ ವಿಷಯದಲ್ಲಿ ನೆಮ್ಮದಿ ಪಡಬೇಕೋ ಅಥವಾ ಹೆದರಬೇಕೋ ಅವಳಿಗೆ ತಿಳಿಯುತ್ತಿರಲಿಲ್ಲ. ಅಲ್ಲಿ ಬಂದವನು ನಿಜಕ್ಕೂ ವಿಕ್ರಮ್ ಹೆಗಡೆಯೇ ಆಗಿದ್ದಾನೆ ಅಥವಾ ಅದು ಕೇವಲ ನನ್ನ ಭ್ರಮೆಯೇ? ಆದರೆ ಒಂದು ವೇಳೆ ಅವನು ನಿಜವಾಗಿಯೂ ವಿಕ್ರಮ್ ಆಗಿದ್ದರೆ ಅವಳು ಸಮರನನ್ನು ತನ್ನ ಮಡಿಲಿಗೆ ಇನ್ನೂ ಭದ್ರವಾಗಿ ಅಪ್ಪಿಕೊಂಡಳು. ಅವಳ ತಾಯಿ ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿ, ಏನಾಯಿತು ಮಗಳೇ, ನಿನ್ನ ಮುಖ ಯಾಕೋ ಒಣಗಿದಂತಿದೆಯಲ್ಲ, ಹುಷಾರಿಲ್ಲವೇ ಎಂದು ಕೇಳಿದರು. ಸಿಂಧು ತಕ್ಷಣ ತನ್ನನ್ನು ತಾನು ನಿಭಾಯಿಸಿಕೊಂಡು ಸಣ್ಣದೊಂದು ನಗು ತಂದುಕೊಂಡು, ಏನೂ ಇಲ್ಲಮ್ಮ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಎಂದಳು. ನಂತರ ಸಮರ್ನ ಕೂದಲು ಸವರುತ್ತಾ, ನಡಿ ಪುಟ್ಟ, ಈಗ ಹಾಲು ಕುಡಿ ಎಂದಳು. ಸಮರ್ ಮುಖ ಸೊಟ್ಟಗೆ ಮಾಡಿ, ನನಗೆ ಬೇಡಮಮ್ಮ ಎಂದನು. ಸಮರ್ ಎಂದು ಕೊಂಚ ಗದರಿದಾಗ, ಹಾಲು ಕುಡಿಯದಿದ್ದರೆ ದೊಡ್ಡವನು ಹೇಗೆ ಆಗ್ತೀಯಾ ಎಂದಳು. ನಾನು ದೊಡ್ಡವನಾದ ಮೇಲೆ ಆ ಅಂಕಲ್ ತರಾನೇ ಆಗ್ತೀನಿ ಮಮ್ಮ ಎಂದನು. ಇದನ್ನು ಕೇಳುತ್ತಿದ್ದಂತೆ ಸಿಂಧುವಿನ ಹೃದಯ ಮತ್ತೆ ವಿಚಿತ್ರವಾಗಿ ಬಡಿದುಕೊಳ್ಳಲಾರಂಭಿಸಿತು. ತಾಯಿ ಜೋರಾಗಿ ನಕ್ಕು, ನೋಡ್ದಿಯಾ ಮಗಳೇ, ಒಂದೇ ದಿನದಲ್ಲಿ ಆ ಹುಡುಗನೊಂದಿಗೆ ಇವನು ಎಷ್ಟು ಆಪ್ತನಾಗಿ ಬಿಟ್ಟಿದ್ದಾನೆ ಎಂದರು. ನಂತರ ಅವರು ಸಿಂಧುವಿಗೆ, ಮತ್ತೆ ಆನೆಯ ಹುಡುಗಿ ನಿನ್ನ ಬಗ್ಗೆ ತುಂಬ ಬೇಸರ ಮಾಡಿಕೊಳ್ಳುತ್ತಿದ್ದಳು ಸಿಂಧು, ಯಾಕೆ ಇನ್ನೂ ಬರಲಿಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು ಎಂದರು. ಸಿಂಧು ತನ್ನ ತಲೆ ಹಿಡಿದುಕೊಂಡು, ಏನು ಮಾಡುವುದಮ್ಮ, ಅಲ್ಲಿ ತುಂಬ ಕೆಲಸವಿತ್ತು, ನಾನು ಅದರಲ್ಲಿ ಸಿಲುಕಿಕೊಂಡೆ ಎಂದಳು. ತಾಯಿ, ಪರವಾಗಿಲ್ಲ ಬಿಡಮ್ಮ, ನಾನು ಅವಳಿಗೆ ಇನ್ನು ಬ್ಯುಸಿ ಇದ್ದೀಯಾ ಎಂದು ಹೇಳಿದ್ದೇನೆ ಎಂದಾಗ, ಸರಿಯಮ್ಮ, ನಾಳೆ ಬೆಳಗ್ಗೆ ಹೋದ ತಕ್ಷಣ ಅವಳಲ್ಲಿ ಕ್ಷಮೆ ಕೇಳುತ್ತೇನೆ ಎಂದಳು ಸಿಂಧು. ನಂತರ ಅವಳು ಸಮರ್ನನ್ನು ಎತ್ತಿಕೊಂಡು, ನಡಿಪುಟ್ಟ, ಈಗ ಮಲಗುವ ಸಮಯ ಎಂದಳು. ಇಲ್ಲಮಮ್ಮ, ನಾನು ಮೊದಲು ನನಗೊಂದು ಕತೆ ಹೇಳಬೇಕು ಎಂದು ಸಮರ್ ಹಠ ಹಿಡಿದನು. ಸಿಂಧು ಮೆಲ್ಲಗೆ ನಕ್ಕು, ಸರಿ, ಆದರೆ ಮೊದಲು ಹಾಲು ಪೂರ್ತಿಯಾಗಿ ಕುಡಿದು ಮುಗಿಸು ಎಂದಳು. ಸಮರ್ ಮುಖ ಚುರುಕಿಗೊಳಿಸುತ್ತಾ ಹಾಲನ್ನು ಕುಡಿಯಲಾರಂಭಿಸಿದನು. ಸಿಂಧು ಅವನನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಳು. ಅವಳ ಮುಖದಲ್ಲಿ ತಾಯಿಯ ಮಮತೆ ಇತ್ತಾದರೂ ಕಣ್ಣಲ್ಲೊಂದು ರೀತಿಯ ಅಸ್ಪಷ್ಟವಾದ ಭಯ ಅಡಗಿತ್ತು. ಇಂದು ಇಷ್ಟು ವರ್ಷಗಳ ನಂತರ ವಿಧಿ ತನ್ನನ್ನು ಮತ್ತೆ ಅದೇ ತಿರುವಿಗೆ ತಂದು ನಿಲ್ಲಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಎಲ್ಲಿಂದ ತಾನು ಬದುಕನ್ನು ಉಳಿಸಿಕೊಳ್ಳಲು ಓಡಿ ಬಂದಿದ್ದಳು. ಸಮರ ಹಾಲು ಕುಡಿದು ಮುಗಿಸಿದ ನಂತರ ಅವಳು ಅವನನ್ನು ಕರೆದುಕೊಂಡು ತನ್ನ ಕೋಣೆಯ ಕಡೆಗೆ ನಡೆದಳು. ಕೋಣೆಯೊಳಗೆ ತಿಳಿ ಹಳದಿ ಬಣ್ಣದ ಮೃದುವಾದ ಬೆಳಕಿತ್ತು. ಅವಳು ಸಮರನನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅವನ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ಆಡಿಸತೊಡಗಿದ್ದಳು. ಸಮರ್ ಮೆಲ್ಲಗೆ ನಿದ್ದೆಯ ಲೋಕಕ್ಕೆ ಜಾರಿದನು. ಆದರೆ ಕೊನೆಯ ಬಾರಿಗೆ ತನ್ನ ಪುಟ್ಟ ಕಣ್ಣುಗಳನ್ನು ಬಿಟ್ಟು
ಅಮ್ಮ, ಆ ಅಂಕಲ್ ತುಂಬ ಅಂದರೆ ತುಂಬ ಒಳ್ಳೆಯವರು ಎಂದು ಗೊಣಗಿದನು. ಸಿಂಧುವಿನ ಕೈ ಬೆರಳುಗಳು ಒಂದು ಕ್ಷಣ ಹಾಗೆಯೇ ಸ್ತಬ್ಧವಾದವು. ಅವಳು ಕಷ್ಟಪಟ್ಟು ಮುಗುಳ್ನಕ್ಕು ಅವನ ಹಣೆಗಳನ್ನು ಮುತ್ತಿಟ್ಟು, ಮಲಗು ಪುಟ್ಟ ಎಂದಳು. ಕೆಲವೇ ಕ್ಷಣಗಳಲ್ಲಿ ಸಮರ್ ನಿದ್ದೆಗೆ ಜಾರಿದನು. ಆದರೆ ಸಿಂಧುವಿನ ಕಣ್ಣುಗಳಿಂದ ಮಾತ್ರ ನಿದ್ದೆ ಕೋಟಿ ಮೈಲಿ ದೂರ ಸರಿದಿತ್ತು. ಅವಳು ಎದ್ದು ಹೋಗಿ ಕಿಟಕಿಯ ಬಳಿ ನಿಂತುಕೊಂಡಳು. ಹೊರಗೆ ಕತ್ತಲು ದಟ್ಟವಾಗಿ ಆವರಿಸಿತು. ಗಾಳಿ ಮೆಲ್ಲಗೆ ಕೋಣೆಯ ಪರದೆಗಳನ್ನು ಸರಿಸುತ್ತಿತ್ತು. ಆದರೆ ಅವಳ ಹೃದಯದ ಆಳದಲ್ಲಿ ಮಾತ್ರ ಆ ಒಂದು ಹೆಸರು ಪದೇ ಪದೇ ಪ್ರತಿಧ್ವನಿಸುತ್ತಿತ್ತು, ವಿಕ್ರಮ್ ಹೆಗಡೆ. ಸ್ವಲ್ಪ ಸಮಯದ ನಂತರ ಅವಳ ಕಣ್ಣುಗಳು ಕೂಡ ಭಾರವಾದಾಗ ಅವಳು ಬಂದು ಸಮರ್ನ ಪಕ್ಕದಲ್ಲಿ ಮಲಗಿಕೊಂಡಳು. ಅವಳಿಗೆ ಯಾವಾಗ ನಿದ್ದೆ ಹತ್ತಿತ್ತೋ ಅವಳಿಗೆ ತಿಳಿಯಲಿಲ್ಲ. ಮರುದಿನ ಮುಂಜಾನೆ ಎಳೆಬಿಸಿಲು ಕಿಟಕಿಯ ಪರದೆಯನ್ನು ಸೀಳಿ ಕೋಣೆಯೊಳಗೆ ಹರಡುತ್ತಿತ್ತು. ಹೊರಗಡೆ ಮರಗಳ ಮೇಲೆ ಕುಳಿತಿದ್ದ ಹಕ್ಕಿಗಳ ಕಲರವ ಇಡೀ ಪರಿಸರವನ್ನು ಅತ್ಯಂತ ಶಾಂತವಾಗಿಸಿತ್ತು. ಸಿಂಧುವಿನ ಕಣ್ಣುಗಳು ಇಂದು ಸ್ವಲ್ಪ ತಡವಾಗಿಯೇ ತೆರೆದಿದ್ದವು. ಕೆಲವು ದಿನಗಳ ನಂತರ ಓಡಾಟ ಮತ್ತು ಈ ಮಾನಸಿಕ ದಣಿವು ಅವಳ ಮುಖದಲ್ಲಿ ಎದ್ದು ಕಾಣಿಸುತ್ತಿತ್ತು. ಅವಳು ಮೆಲ್ಲಗೆ ಮಗ್ಗಲು ಬದಲಿಸಿ ಪಕ್ಕದಲ್ಲಿ ಮಲಗಿದ್ದ ಸಮರ್ನ ತಲೆಯನ್ನು ಸವರಿದಳು. ಅವನು ಇನ್ನೂ ದಟ್ಟವಾದ ನಿದ್ದೆಯಲ್ಲಿದ್ದನು. ಅವನ ಮುಖದಲ್ಲಿ ಆ ಮುಗ್ಧತೆ ಸಿಂಧುವಿನ ಎಲ್ಲ ನೋವನ್ನು ಕೆಲವು ಕ್ಷಣಗಳ ಕಾಲ ಮರೆಸುವ ಶಕ್ತಿಯನ್ನು ಹೊಂದಿತ್ತು. ಸಿಂಧು ಹಾಸಿಗೆಯಿಂದ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತಳು. ಮುಂಜಾನೆಯ ತಂಗಾಳಿ ಅವಳ ಮುಖಕ್ಕೆ ತಗುಲುತ್ತಿದ್ದರೂ ಅವಳ ಮನಸ್ಸಿನಲ್ಲಿದ್ದ ಆ ಆತಂಕ ಇನ್ನೂ ದೂರವಾಗಿರಲಿಲ್ಲ. ಅಷ್ಟರಲ್ಲಿ ಅವಳಿಗೆ ಆನಂದರಾವ್ ಅವರ ರಾತ್ರಿ ಮಾಡಿದ ಫೋನ್ ನೆನಪಿಗೆ ಬಂದಿತ್ತು. ಅವರು ಹೇಳಿದ್ದರು, ಮಗಳೇ, ನಾಳೆ ಸಮಯಕ್ಕೆ ಸರಿಯಾಗಿ ನಿಯಾಳ ಬಳಿ ಬಂದು ಬಿಡು. ಇಂದು ಅವಳು ನಿನ್ನ ಮೇಲೆ ತುಂಬ ಮುನಿಸಿಕೊಂಡಿದ್ದಾಳೆ. ಅವಳು ನಿನ್ನನ್ನು ತುಂಬ ಹಚ್ಚಿಕೊಂಡಿದ್ದಾಳೆ ಮಗಳೇ. ನಾನು ಇಂದು ಅವಳ ಮುಖ ಬೇಸರದಿಂದ ಇರುವುದನ್ನು ನೋಡಲಾರೆ. ನಾಳೆ ಇಡೀ ದಿನ ನೀನು ಅವಳ ಜೊತೆಯೇ ಇರಬೇಕೆಂದು ನಾನು ಬಯಸುತ್ತೇನೆ. ಮದುವೆಯ ಪಾರ್ಟಿಯ ಉಳಿದ ಜವಾಬ್ದಾರಿಯನ್ನು ನಮ್ಮ ದೊಡ್ಡ ಬ್ರಾಂಚ್ನವರಿಗೆ ವಹಿಸಿಕೊಡಲಾಗಿದೆ. ನೀನು ಕೇವಲ ನಿಯಾಳನ್ನು ನೋಡಿಕೊಂಡರೆ ಸಾಕು ಎಂದಿದ್ದರು. ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತನ್ನನ್ನು ತಾನು ಸಹಜಗೊಳಿಸಲು ಯತ್ನಿಸಿದಳು. ಸ್ವಲ್ಪ ಸಮಯದ ನಂತರ ಅವಳು ಸಮರ್ನನ್ನು ಸಿದ್ಧಪಡಿಸಿ ಶಾಲೆಗೆ ಬಿಟ್ಟು ಬಂದಳು. ವಾಪಸ್ ಬರುವ ದಾರಿಯುದ್ದಕ್ಕೂ ಅವಳ ಮನಸ್ಸಿನಲ್ಲಿ ಅದೇ ಗೊಂದಲಗಳು ಕಾಡುತ್ತಿದ್ದವು. ಯಾವ ನೆನಪುಗಳು ಅವಳು 5 ವರ್ಷಗಳಿಂದ ತನ್ನ ಹೃದಯದ ಆಳದಲ್ಲಿ ಹೂತು ಹಾಕಲು ಪ್ರಯತ್ನಿಸಿದ್ದಳು. ಬಂದ ತಕ್ಷಣ ಅವಳು ಬೇಗನೆ ಚಹಾ ತಯಾರಿಸಿದಳು. ಅಷ್ಟರಲ್ಲಿ ಅವಳ ತಾಯಿಯು ಎದ್ದಿದ್ದರು. ಇಬ್ಬರು ಒಟ್ಟಿಗೆ ಕುಳಿತು ಲಘು ಉಪಹಾರ ಸೇವಿಸಿದರು. ಇವತ್ತು ಎಲ್ಲೂ ತುರ್ತಾಗಿ ಹೋಗಬೇಕಿಲ್ಲ ತಾನೇ ಮಗಳೇ ಎಂದು ತಾಯಿ ಕೇಳಿದರು. ಇಲ್ಲ ಅಮ್ಮ, ಇವತ್ತು ಬೇರೆಲ್ಲೂ ಹೋಗಬೇಕಾಗಿಲ್ಲ. ಇವತ್ತು ಕೇವಲ ನಿಯಾಳ ಜೊತೆಯಲ್ಲೇ ಇರಬೇಕು ಎಂದು ಸಿಂಧು ಉತ್ತರಿಸಿದಳು. ತಿಂಡಿ ಮುಗಿದ ನಂತರ ಅವಳು ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಕುಳಿತಳು. ಕಂಪನಿಯ ಕೆಲವು ಕೆಲಸಗಳನ್ನು ಪರಿಶೀಲಿಸತೊಡಗಿದ್ದಳು. ಕಣ್ಣುಗಳು ಪರದೆಯ ಮೇಲಿದ್ದರೂ ಗಮನ ಮಾತ್ರ ಎಲ್ಲೋ ಇತ್ತು. ಅಷ್ಟರಲ್ಲಿ ಅವಳ ತಾಯಿ ಕೋಣೆಯೊಳಗೆ ಬಂದರು. ಅವರ ಕೈಯಲ್ಲಿ ಹಳೆಯದಾದ ಆದರೆ ಅತ್ಯಂತ ಜಾಗರೂಕತೆಯಿಂದ ಇಟ್ಟುಕೊಂಡಿದ್ದ ಒಂದು ದೊಡ್ಡ ಬಾಕ್ಸ್ ಇತ್ತು. ಸಿಂಧು ಎಂದು ಅವರು ಅತ್ಯಂತ ಮೃದುವಾಗಿ ಕರೆದರು. ಸಿಂಧು ತಲೆ ಎತ್ತಿ ಏನಾಯ್ತಮ್ಮ ಎಂದು ಕೇಳಿದಳು. ತಾಯಿ ಅವಳ ಪಕ್ಕದಲ್ಲಿ ಬಂದು ಕುಳಿತು ಆ ಬಾಕ್ಸನ್ನು ಅವಳ ಕಡೆಗೆ ಚಾಚುತ್ತಾ, ಇದು ನಿನಗಾಗಿ ಮಗಳೇ ಎಂದರು. ನನಗಾ ಎಂದು ಸಿಂಧು ಆಶ್ಚರ್ಯದಿಂದ ಕೇಳಿದಾಗ ತಾಯಿಯ ಕಣ್ಣು ಕೊಂಚ ತೇವವಾದವು. ಈ ಸೀರೆಯನ್ನು ನಾನು ನಿನ್ನ ಮದುವೆಗಾಗಿ ಕೊಂಡುಕೊಂಡಿದ್ದೆ ಮಗಳೇ. ನಿನ್ನ ತಂದೆ ಬದುಕಿದ್ದಾಗ. ಅದಕ್ಕಿಂತ ಮುಂದೆ ಅವರಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವರ ಪದಗಳು ಗಂಟಲಲ್ಲಿ ಸಿಲುಕಿಕೊಂಡವು. ಸಿಂಧುವಿನ ಹೃದಯ ಒಮ್ಮೆಗೆ ಭಾರವಾಗಿತ್ತು. ಅವಳು ಅತ್ಯಂತ ನಿಧಾನವಾಗಿ ಆ ಬಾಕ್ಸನ್ನು ತೆರೆದಳು. ಆ ಸೀರೆ ಹೊರಬರುತ್ತಿದ್ದಂತೆ ಇಡೀ ಕೋಣೆಯಲ್ಲಿ ಅದರ ಸೌಂದರ್ಯ ಪಸರಿಸಿದಂತಾಗಿತ್ತು. ಅದು ದಟ್ಟವಾದ ಕೆಂಪು ಬಣ್ಣದ ರೇಷ್ಮೆ ಸೀರೆಯಾಗಿತ್ತು. ಅದರ ಮೇಲೆ ಅತ್ಯಂತ ಸೂಕ್ಷ್ಮವಾದ ಚಿನ್ನದ ಜರಿ ನೂಲಿನಿಂದ ಕೈಯಾರೆ ಕರಕುಶಲ ಕೆಲಸವನ್ನು ಮಾಡಲಾಗಿತ್ತು. ಅದರ ಸೆರಗಿನ ಮೇಲಿದ್ದ ಭಾರವಾದ ಜರಿ ಕೆಲಸವನ್ನು ನೋಡಿದರೆ ಕತ್ತಲ ಆಕಾಶದಲ್ಲಿ ಚಿನ್ನದ ನಕ್ಷತ್ರಗಳು ಮಿನುಗುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ಬಟ್ಟೆ ಎಷ್ಟು ಮೃದು ಹಾಗೂ ರಾಜಮನೆತದ ಶೈಲಿಯದ್ದಾಗಿತ್ತೆಂದರೆ ಮೊದಲ ನೋಟದಲ್ಲಿಯೇ ಅದರ ಭವ್ಯತೆ ಎದ್ದು ಕಾಣುತ್ತಿತ್ತು. ಅದರ ಬಾರ್ಡರ್ನಲ್ಲಿ ಅತ್ಯಂತ ಸುಂದರವಾದ ಸಾಂಪ್ರದಾಯಿಕ ವಿನ್ಯಾಸಗಳನ್ನು ಮೂಡಿಸಲಾಗಿತ್ತು. ಅದು ಆ ಸೀರೆಗೆ ಒಂದು ವಿಭಿನ್ನವಾದ ಕಳೆಯನ್ನು ನೀಡುತ್ತಿತ್ತು. ಆದರೆ ಆ ಸೀರೆಯ ಅತಿದೊಡ್ಡ ಸೌಂದರ್ಯ ಕೇವಲ ಅದರ ಜರಿ ಕೆಲಸದ್ದಾಗಲಿಲ್ಲ ಅಥವಾ ಬಣ್ಣದ್ದಾಗಲಿಲ್ಲ. ಅದರಲ್ಲಿ ಒಬ್ಬ ತಾಯಿಯ ಪ್ರೀತಿ ಮತ್ತು ಒಂದು ದೊಡ್ಡ ಕನಸಿತ್ತು. ತನ್ನ ಮಗಳನ್ನು ಒಬ್ಬ ಸುಂದರ ವಧುವಿನ ರೂಪದಲ್ಲಿ ನೋಡಬೇಕೆಂಬ ತಂದೆ ತಾಯಿಯರ ಕನಸು. ಆ ಒಂದು ಕನಸು ಆ ಸೀರೆಯನ್ನು ಜಗತ್ತಿನ ಅತ್ಯಂತ ಸುಂದರ ವಸ್ತುವನ್ನಾಗಿಸಿತ್ತು. ಸಿಂಧು ಕೆಲವು ಸೆಕೆಂಡ್ಗಳ ಕಾಲ ಮೌನವಾಗಿ ಅದನ್ನೇ ನೋಡುತ್ತಿದ್ದಳು.
ಅಮ್ಮ. ಅವಳ ಧ್ವನಿ ಗದ್ಗದಿತವಾಗಿತ್ತು. ತಾಯಿ ಮೆಲ್ಲಗೆ ನಕ್ಕು. ಇವತ್ತು ನಿಯಾಳ ಮದುವೆಯ ರಿಸೆಪ್ಷನ್ ಪಾರ್ಟಿಗೆ ನೀನು ಇದನ್ನೇ ಧರಿಸಬೇಕು. ನಾನು ಬಯಸುತ್ತೇನೆ ಮಗಳೇ ಎಂದರು ಸಿಂಧು ಆ ಸೀರೆಯನ್ನು ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ಖಂಡಿತವಾಗಿಯೂ ಅಮ್ಮ, ನಾನು ಇವತ್ತು ಇದನ್ನೇ ಉಡುತ್ತೇನೆ. ಇದರಲ್ಲಿ ನಿಮ್ಮ ಮತ್ತು ಅಪ್ಪನ ಆಶೀರ್ವಾದ ಹಾಗೂ ಪ್ರೀತಿ ಇದೆಯಲ್ಲವೇ ಎಂದಳು. ತಾಯಿ ಪ್ರೀತಿಯಿಂದ ಅವಳ ತಲೆಯನ್ನು ಸವರಿ ಮೆಲ್ಲಗೆ. ದಿನಗಳು ಉರುಳಿತು. ಸಂಜೆಯ ಸುಮಾರು 4 ಗಂಟೆಯ ಸಮಯವಾಗಿತ್ತು. ಬಂಗಲೆಯಲ್ಲಿ ಸಿದ್ಧತೆಗಳ ಗಡಿಬಿಡಿ ಆರಂಭವಾಗಿತ್ತು. ಸಿಂಧು ಸ್ನಾನ ಮುಗಿಸಿ ಆ ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟಳು. ಆ ದಟ್ಟ ಕೆಂಪು ಬಣ್ಣ ಅವಳ ಬಿಳಿ ಮುಖಕ್ಕೆ ಇನ್ನೂ ಅದ್ಭುತವಾದ ಕಳೆಯನ್ನು ನೀಡುತ್ತಿತ್ತು. ಅವಳು ಅತ್ಯಂತ ಲಘುವಾದ ಮೇಕಪ್ ಮಾಡಿಕೊಂಡು ಕಣ್ಣಿಗೆ ಕಪ್ಪು ಕಾಡಿಗೆ, ತುಟಿಗಳಿಗೆ ಲಿಪ್ಸ್ಟಿಕ್ ಮತ್ತು ಹಣೆಗೊಂದು ಸಣ್ಣ ಕೆಂಪು ಬಿಂದಿ ಇಟ್ಟುಕೊಂಡಳು. ಅವಳ ಉದ್ದವಾದ ರೇಷ್ಮೆಯಂತಹ ಕೂದಲನ್ನು ಮುಕ್ತವಾಗಿ ಬಿಡಲಾಗಿತ್ತು. ಅದರ ಮೃದುವಾದ ಅಲೆಗಳು ಅವಳ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತಿದ್ದವು. ಕಿವಿಗೆ ಸಣ್ಣದೊಂದು ಜುಮುಕಿ ಧರಿಸಿ ಕೈಗಳಿಗೆ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ತೊಟ್ಟುಕೊಂಡಳು. ಅವಳು ಸಂಪೂರ್ಣವಾಗಿ ಸಿದ್ಧವಾಗಿ ಕೋಣೆಯಿಂದ ಹೊರಬಂದಾಗ ಅವಳ ತಾಯಿ ಕೆಲವು ಕ್ಷಣಗಳ ಕಾಲ ಕಣ್ಣುರೆಪ್ಪೆ ಬಡಿಯದೇನೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟರು. ಹೇ ಭಗವಂತ ಎಂದು ಅವರ ತುಟಿಗಳಿಂದ ಉದ್ಗಾರ ಹೊರಟಿತು. ನನ್ನ ಮಗಳಿಗೆ ಯಾರ ಕೆಟ್ಟ ದೃಷ್ಟಿಯನ್ನು ತಗದರಿರಲಿ ಎಂದು ತಕ್ಷಣವೇ ಅವಳಿಗೆ ದೃಷ್ಟಿ ತೆಗೆದರು. ಸಿಂಧು ಕೊಂಚ ನಾಚಿ ನಗುತ್ತಾ ಅಮ್ಮ ಎಂದಳು. ನಾನು ನಿಜ ಹೇಳುತ್ತಿದ್ದೇನೆ ಮಗಳೇ ಎಂದು ತಾಯಿ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದವು. ಇವತ್ತು ಒಂದು ವೇಳೆ ನಿನ್ನ ತಂದೆ ಬದುಕಿದ್ದರೆ ನಿನ್ನನ್ನು ಈ ರೂಪದಲ್ಲಿ ನೋಡಿ ತುಂಬ ಖುಷಿ ಪಡುತ್ತಿದ್ದರು ಎಂದರು. ಸಿಂಧುವೆ ತಕ್ಷಣವೇ ಮುದ್ದಾಗಿ ತಾಯಿಯನ್ನು ಅಪ್ಪಿಕೊಂಡಳು. ಅಷ್ಟರಲ್ಲಿ ಒಳಗಿನಿಂದ ಪುಟ್ಟ ಸಮರ್ ಓಡಿ ಬಂದನು. ಮಮ್ಮ, ನಾನು ಹೇಗೆ ಕಾಣಿಸುತ್ತಿದ್ದೇನೆ ನೋಡು ಎಂದನು. ಅವನು ತಿಳಿ ಕೆನ್ನೆ ಬಣ್ಣದ ಪುಟ್ಟ ಕುರ್ತಾ ಪೈಜಾಮ ಧರಿಸಿದ್ದನು ಮತ್ತು ಅವನ ಕೂದಲನ್ನು ಅಚ್ಚುಕಟ್ಟಾಗಿ ಸೆಟ್ ಮಾಡಲಾಗಿತ್ತು. ಅಯ್ಯೋ ವಾವ್ ಎಂದು ಸಿಂಧು ಖುಷಿಯಿಂದ ಅವನನ್ನು ತನ್ನ ಮಡಿಲಿಗೆ ಎತ್ತಿಕೊಂಡಳು. ನನ್ನ ಮಗ ಇವತ್ತು ಜಗತ್ತಿನ ಅತ್ಯಂತ ಹ್ಯಾಂಡ್ಸಮ್ ಹೀರೋ ಥರ ಕಾಣಿಸುತ್ತಿದ್ದಾನೆ ಎಂದಳು. ಸಮರ್ ಅದಕ್ಕೆ ಕಿಲಕಿಲನೆ ನಕ್ಕನು. ಸ್ವಲ್ಪ ಸಮಯದ ನಂತರ ಹೊರಗೆ ಕಾರಿನ ಹಾರನ್ ಸದ್ದು ಕೇಳಿಸಿತು. ಆನಂದರಾವ್ ಅವರು ಕಾರು ಕಳಿಸಿದ್ದಾರೆ ಅನಿಸುತ್ತದೆ ಮಗಳೇ ಎಂದರು ತಾಯಿ. ಸಿಂಧು ಕೊನೆಯದಾಗಿ ಒಮ್ಮೆ ತನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡು ಸಮರ್ನ ಕೈ ಹಿಡಿದುಕೊಂಡು ಮನೆಯಿಂದ ಹೊರಬಂದಳು. ಹೊರಗೆ ಬಂದು ದೊಡ್ಡ ಬಿಳಿ ಬಣ್ಣದ ಐಷಾರಾಮಿ ಕಾರು ನಿಂತಿತ್ತು. ಡ್ರೈವರ್ ತಕ್ಷಣವೇ ಬಂದು ಗೌರವದಿಂದ ಕಾರಿನ ಬಾಗಿಲು ತೆರೆದನು. ಮೇಡಮ್, ಆನಂದರಾವ್ ಸರ್ ನಿಮ್ಮನ್ನು ಕರೆತರಲು ಕಳುಹಿಸಿದ್ದಾರೆ ಎಂದನು. ಸಿಂಧು ಮೆಲ್ಲಗೆ ತಲೆಯಾಡಿಸಿ ಸಮರ್ನೊಂದಿಗೆ ಕಾರಿನೊಳಗೆ ಕುಳಿತುಕೊಂಡಳು. ಕಾರು ನಗರದ ರಸ್ತೆಗಳ ಮೂಲಕ ಸಾಗಲಾರಂಭಿಸಿತ್ತು. ಸಂಜೆಯ ಹಳದಿ ತಿಳಿ ಬೆಳಕು ಇಡೀ ನಗರವನ್ನು ಸುವರ್ಣಮಯವನ್ನಾಗಿಸಿತ್ತು. ಹೋಗುವ ದಾರಿಯುದ್ದಕ್ಕೂ ಸಮರ್ ಕಿಟಕಿಯಿಂದ ಹೊರಗೆ ನೋಡುತ್ತಾ ಸಾಲು ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಸಿಂಧು ನಗುತ್ತಲೇ ಅದಕ್ಕೆ ಉತ್ತರಿಸುತ್ತಿದ್ದಳು. ಸುಮಾರು ಅರ್ಧ ಗಂಟೆಯ ನಂತರ ಕಾರು ಆನಂದರಾವ್ ಅವರ ಬೃಹತ್ ಬಂಗಲೆಯ ಮುಂದೆ ನಿಂತಿತ್ತು. ಇಡೀ ಬಂಗಲೆಯನ್ನು ದೀಪ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಲಾಗಿತ್ತು. ಹೊರಗಿನಿಂದ ಅದರ ಭವ್ಯತೆ ಎದ್ದು ಕಾಣುತ್ತಿತ್ತು. ಮುಖ್ಯ ದ್ವಾರದಲ್ಲಿ ದೊಡ್ಡ ದೊಡ್ಡ ಹೂವಿನ ಕಮಾನುಗಳನ್ನು ನಿರ್ಮಿಸಲಾಗಿತ್ತು. ಇಡೀ ವಾತಾವರಣದಲ್ಲಿ ಮಲ್ಲಿಗೆಯ ಸುಗಂಧ ಹರಡಿತ್ತು. ಸಿಂಧು ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಸ್ತಬ್ಧವಾದವು. ಆನಂದರಾವ್ ಹಾಗೂ ವಿಶಾಲವಾದ ಲಾನ್ ಒಂದು ಅದ್ಭುತ ಕನಸಿನ ಲೋಕದಂತೆ ಕಂಗೊಳಿಸುತ್ತಿತ್ತು. ಇಡೀ ಜಾಗವನ್ನು ಬಿಳಿ ಮತ್ತು ಚಿನ್ನದ ಬಣ್ಣದ ಹೂಗಳಿಂದ ಶೃಂಗರಿಸಲ್ಪಡಲಾಗಿತ್ತು. ಮರಗಳಿಗೆ ಸಣ್ಣ ಸಣ್ಣ ಪೆರಿ ಟೈಲ್ಸ್ಗಳನ್ನು ಸವರಲಾಗಿತ್ತು. ಅದು ಇಡೀ ಪರಿಸರಕ್ಕೆ ಮಾಂತ್ರಿಕ ಕಳೆಯನ್ನು ನೀಡುತ್ತಿತ್ತು. ಮಧ್ಯಮದಲ್ಲಿ ವೇದಿಕೆಯನ್ನು ತಿಳಿ ಗುಲಾಬಿ ಮತ್ತು ಬಿಳಿ ಹೂಗಳಿಂದ ಅತ್ಯಂತ ರಾಯಲ್ ಆಗಿ ವಿನ್ಯಾಸಗೊಳಿಸಲಾಗಿತ್ತು. ಒಂದು ಬದಿಯಲ್ಲಿ ಬೃಹತ್ ಊಟದ ವ್ಯವಸ್ಥೆ ಇತ್ತು. ಅಲ್ಲಿ ತರಹೇವಾರಿ ಖಾದ್ಯಗಳನ್ನು ಜೋಡಿಸಲಾಗಿತ್ತು. ಲೈವ್ ಕೌಂಟರ್ಗಳು, ಸಿಹಿ ತಿಂಡಿಗಳ ಸುವಾಸನೆ ಮತ್ತು ಹಿನ್ನೆಲೆಯಲ್ಲಿ ಕೇಳಿಬರುತ್ತಿದ್ದ ಮೃದುವಾದ ಶಾಸ್ತ್ರೀಯ ಸಂಗೀತ ಎಲ್ಲವೂ ಅತ್ಯಂತ ವೈಭವಿತವಾಗಿದ್ದವು. ಅತಿಥಿಗಳು ಒಬ್ಬೊಬ್ಬರಾಗಿ ಬರಲಾರಂಭಿಸಿದ್ದರು. ಇಡೀ ಜಾಗದಲ್ಲಿ ಸಂಭ್ರಮದ ಓಡಾಟವಿತ್ತು. ಅದೇ ಸಮಯದಲ್ಲಿ ಆನಂದರಾವ್ ಅವರ ಎದುರಿನಿಂದ ಬರುತ್ತಿರುವುದು ಕಾಣಿಸಿತು. ಅಯ್ಯೋ ಮಗಳೇ, ಬಂದೆಯಾ ಎಂದು ಅವರು ಹಸನ್ಮುಖಿಯಾಗಿ ಕೇಳಿದರು. ಹೌದು ಅಂಕಲ್ ಎಂದಳು ಸಿಂಧು ಗೌರವದಿಂದ. ಅವರು ಒಂದು ಬಾರಿ ಸಿಂಧುವನ್ನು ನೋಡಿ ಕೆಲವು ಕ್ಷಣ ಕಾಲ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ನಿಜಕ್ಕೂ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ ಮಗಳೇ ಎಂದರು. ಧನ್ಯವಾದಗಳು ಅಂಕಲ್ ಎಂದು ಸಿಂಧು ಮತ್ತೆ ನಮ್ಮ ಹೀರೋ ಎಂದು ಅವರು ಸಮರ್ನ ಕೆನ್ನೆ ಸವರಿದಾಗ ನಾನು ಹೀರೋನೇ ಎಂದು ಸಮರ್ ತಕ್ಷಣವೇ ಉತ್ತರಿಸಿದನು. ಇದನ್ನು ಕೇಳಿ ಎಲ್ಲರೂ ನಕ್ಕರು. ಆನಂದರಾವ್ ಮುಂದುವರಿಸಿ, ನೀನು ನೇರವಾಗಿ ಮೇಲಿನ ನಿಯಾಳ ಕೋಣೆಗೆ ಹೊರಟು ಹೋಗು ಮಗಳೇ. ಅವಳು ಬೆಳಗ್ಗೆಯಿಂದ ನಿನ್ನ ಹೆಸರನ್ನು ಜಪಿಸುತ್ತಿದ್ದಾಳೆ ಎಂದರು. ಸಿಂಧು ಮೆಲ್ಲಗೆ ತಲೆ ಆಡಿಸಿದಳು. ನಂತರ ಅವಳು ಸಮರ್ನ ಕೈ ಹಿಡಿದುಕೊಂಡು ಒಳಗಡೆ ನಡೆದಳು. ವಿಶಾಲವಾದ ಕಾರಿಡಾರ್ ಮೂಲಕ ಸಾಗಿ ಅವಳು ಮೇಲಿದ್ದ ನಿಯಾಳ ಕೋಣೆಯ ಮುಂದೆ ಬಂದು ನಿಂತು ಮೆಲ್ಲಗೆ ಬಾಗಿಲನ್ನು ತಟ್ಟಿದಳು. ಮರುಕ್ಷಣವೇ ಒಳಗಿನಿಂದ ನಿಯಾಳ ಜೋರಾದ ಧ್ವನಿ ಕೇಳಿಸಿತು. ಒಂದು ವೇಳೆ ಅದು ಸಿಂಧು ಆಗಿದ್ದರೆ ಮಾತ್ರ ಬೇಗ ಒಳಗಡೆ ಬನ್ನಿ, ಇಲ್ಲದಿದ್ದರೆ ನಾನು ಯಾರ
ಜೊತೆಯಲ್ಲೂ ಮಾತನಾಡುವುದಿಲ್ಲ. ಸಿಂಧು ನಗುತ್ತಾ ಬಾಗಿಲು ತೆರೆದು ಒಳಗಡೆ ಹೋದಳು. ಕೊನೆಗೂ ಬಂದರಲ್ಲ ಮುದ್ದಾದ ಮೇಡಮ್ ಎಂದು ನೀಯಾ ಸುಳ್ಳು ಕೋಪ ತೋರಿಸುತ್ತಾ ಮುಖ ತಿರುಗಿಸಿಕೊಂಡಳು. ನಾನು ಬೆಳಗ್ಗೆಯಿಂದ ನಿಮಗಾಗಿ ಕಾಯುತ್ತಿದ್ದೇನೆ ಗೊತ್ತಾ ಸಿಂಧು? ಅವಳ ಧ್ವನಿಯಲ್ಲಿ ಸಣ್ಣ ದೂರಿತ್ತಾದರೂ ಕಣ್ಣುಗಳಲ್ಲಿ ಅದೇ ಹಳೆಯ ಆಪ್ತತೆ ಇತ್ತು. ಸಿಂಧು ಮೆಲ್ಲಗೆ ನಕ್ಕು. ಸಾರಿ ನೀಯಾ, ನಾನು ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ತಡವಾಯಿತು ಎಂದಳು. ಇಲ್ಲ, ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ ಎಂದು ನೀಯಾ ಉಬ್ಬಿಸಿಕೊಂಡಳಾದರೂ ಮರುಕ್ಷಣವೇ ಅವಳ ಜೋರಾಗಿ ನಕ್ಕಳು. ಅಷ್ಟರಲ್ಲಿ ಸಿಂಧುವಿನ ದೃಷ್ಟಿ ಮೊದಲ ಬಾರಿಗೆ ನೀಯಾಳ ಮೇಲೆ ಪೂರ್ತಿಯಾಗಿ ಬಿದ್ದಿತ್ತು. ಅವಳು ಕೆಲವು ಕ್ಷಣ ಕಾಲ ದಿಟ್ಟಿಸುತ್ತಲೇ ನಿಂತು ಬಿಟ್ಟಳು. ಕೋಣೆಯ ಮೃದುವಾದ ಬೆಳಕಿನ ಮಧ್ಯೆ ಕುಳಿತಿದ್ದ ನೀಯಾ ಒಂದು ಮುದ್ದಾದ ಗೊಂಬೆಯಂತೆ ಕಂಗೊಳಿಸುತ್ತಿದ್ದಳು. ಬ್ಯೂಟಿಷಿಯನ್ ಅವಳನ್ನು ಅತ್ಯಂತ ಅದ್ಭುತವಾಗಿ ಸಿದ್ಧಪಡಿಸಿದ್ದರು. ದಟ್ಟ ಮರೂನ್ ಬಣ್ಣದ ಲೆಹೆಂಗಾ, ಅದರ ಮೇಲೆ ಸೂಕ್ಷ್ಮವಾದ ಕೈಕೆಲಸ ಮತ್ತು ಹೊಳೆಯುವ ಕಲ್ಲುಗಳಿಂದ ಜೋಡಿಸಲ್ಪಟ್ಟಲಾಗಿತ್ತು. ಸೆರಗನ್ನು ಅವಳ ತಲೆಯ ಮೇಲೆ ಅತ್ಯಂತ ಅಚ್ಚುಕಟ್ಟಾಗಿ ಇರಿಸಲಾಗಿತ್ತು. ಮುಖದ ಮೇಲೆ ಅತಿಯಾದ ಹಗುರವಾದ ಮೇಕಪ್ ಇದ್ದರೂ ಅವಳ ಕಣ್ಣುಗಳಲ್ಲಿದ್ದ ಆ ಮದುಮಗಳ ಸಂಭ್ರಮದ ಮಿಂಚೇ ಅವಳಿಗೆ ಸಾಟಿ ಇಲ್ಲದ ಸೌಂದರ್ಯವನ್ನು ನೀಡುತ್ತಿತ್ತು. ಇಂದು ಅವಳು ಕೇವಲ ಒಬ್ಬ ಹುಡುಗಿಯಂತೆ ಕಾಣುತ್ತಿರಲಿಲ್ಲ, ತನ್ನ ಬದುಕಿನ ಹೊಸ ಅಧ್ಯಾಯಕ್ಕೆ ಕಾಲಿಡಲು ಸಿದ್ಧವಾಗಿರುವ ಒಬ್ಬ ಪರಿಪೂರ್ಣ ವಧುವಿನಂತೆ ಕಂಗೊಳಿಸುತ್ತಿದ್ದಳು. ಸಿಂಧುವಿನ ಕಣ್ಣುಗಳಲ್ಲಿ ಅರಿಯದೇ ವಾತ್ಸಲ್ಯ ಮೂಡಿತ್ತು. ಅವಳು ಮೆಲ್ಲನೆ ನಡೆದು ನೀಯಾಳ ಮುಂದೆ ಕುಳಿತುಕೊಂಡಳು. ನಿಜಕ್ಕೂ ನೀನು ಜಗತ್ತಿನ ಅತಿ ಸುಂದರ ವಧುವಿನಂತೆ ಕಾಣುತ್ತಿದ್ದೀಯ ನೀಯಾ ಎಂದಳು ಅತ್ಯಂತ ಮೃದುವಾದ ಧ್ವನಿಯಲ್ಲಿ. ನೀಯಾಳ ತುಟಿಯಂಚಿನಲ್ಲಿ ನಾಚಿಕೆಯ ನಗು ಮೂಡಿತು. ನಿಜವಾಗಿಯೂ ಸಿಂಧು ಎಂದಳು. ಸಿಂಧು ನಗುತ್ತಾ ತನ್ನ ಕಣ್ಣಿನಿಂದ ಸ್ವಲ್ಪ ಕಾಡಿಗೆ ತೆಗೆದು ನೀಯಾಳ ಕಿವಿಯ ಹಿಂದುಭಾಗ ಇಟ್ಟು, ನನ್ನ ದೃಷ್ಟಿಯೇ ನಿನಗೆ ತಗದದಿರಲಿ ಕಂದ ಎಂದಳು. ಆ ಪದಗಳು ಅಪ್ಪಟವಾದ ಸೋದರಿಯ ಸ್ನೇಹವಿತ್ತು. ನೀಯಾ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತು. ಇದ್ದಕ್ಕಿದ್ದಂತೆ, ಆದರೆ ಇವತ್ತು ನನಗಿಂತಲೂ ನೀನೇ ಜಾಸ್ತಿ ಸುಂದರವಾಗಿ ಕಾಣಿಸ್ತಾ ಇದ್ದೀಯ ಸಿಂಧು ಎಂದಳು ಅವಳು ಕೆಂಪು ಸೀರೆಯನ್ನು ನೋಡುತ್ತಾ. ಈ ಕೆಂಪು ರೇಷ್ಮೆ ಸೀರೆ ನಿನ್ನ ಮುಖಕ್ಕೆ ಎಷ್ಟು ಚಂದ ಒಪ್ಪುತ್ತಾ ಇದೆ ಗೊತ್ತಾ ನಿನ್ನನ್ನು ನೋಡಿದರೆ ಎಂದು ನೀಯಾ ಸ್ವಲ್ಪ ಯೋಚಿಸಿ. ಬಹಳಷ್ಟು ಸಿನಿಮಾಗಳಲ್ಲಿ ಬರುವ ಆ ಮುದ್ದಾದ ದೊಡ್ಡ ಅಕ್ಕನ ತರಹನೇ ಕಾಣಿಸ್ತಿದ್ದೀಯ ಎಂದಾಗ ಇಬ್ಬರು ಜೋರಾಗಿ ನಕ್ಕರು. ಅಷ್ಟರಲ್ಲೇ ಪಕ್ಕದಲ್ಲಿದ್ದ ಬ್ಯೂಟಿಷಿಯನ್, ಮೇಡಮ್ ಮುಹೂರ್ತಕ್ಕೆ ಮುಂಚೆ ಬೇಗ ಇಲ್ಲೊಂದು ಫೋಟೋ ತೆಗೆದಿಸಿಕೊಳ್ಳಿ, ಆಮೇಲೆ ಇರುವುದಿಲ್ಲ ಎಂದರು. ಹೌದೌದು ಎಂದು ನೀಯಾ ತಕ್ಷಣವೇ ಉತ್ಸಾಹದಿಂದ ತನ್ನ ಫೋನ್ ಎತ್ತಿಕೊಂಡು ಸಿಂಧುವಿನ ಹೆಗಲಿಗೆ ಕೈ ಹಾಕಿ ಸ್ಮೈಲ್ ಪ್ಲೀಸ್. ಮರುಕ್ಷಣವೇ ಇಬ್ಬರು ಒಂದು ಅತ್ಯಂತ ಸುಂದರವಾದ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಆ ಫೋಟೋದಲ್ಲಿ ಇಬ್ಬರ ಮುಖದಲ್ಲೂ ವಿಭಿನ್ನವಾದ ಭಾವನೆಗಳಿದ್ದವು. ನೀಯಾಳ ಕಣ್ಣುಗಳು ಹೊಸ ಬದುಕಿನ ಸಂಭ್ರಮ ಮಿಂಚಿದ್ದರೆ, ಸಿಂಧುವಿನ ಕಣ್ಣಲ್ಲೊಂದು ಬದುಕಿನ ಎಲ್ಲ ಚಂಡಮಾರುತಗಳನ್ನು ಎದುರಿಸಿ ನಗಲು ಕಲಿತ ಒಂದು ಆಳವಾದ ಗಾಂಭೀರ್ಯವಿತ್ತು. ಸೆಲ್ಫಿ ನೋಡುತ್ತಿದ್ದಂತೆ ನೀಯಾ ಇದ್ದಕ್ಕಿದ್ದಂತೆ, ಅಂದಹಾಗೆ ನನ್ನ ಹೀರೋ ಎಲ್ಲಿದ್ದಾನೆ ಎಂದು ಕೇಳಿದಳು. ಯಾರು ಎಂದು ಸಿಂಧು ಏನು ಅರಿಯದವಳಂತೆ ಕೇಳಿದಳು. ಅಯ್ಯೋ, ನಮ್ಮ ಪುಟ್ಟ ಸಮರ್ ಎಂದು ನೀಯಾ ಕಣ್ಣು ಹಾರಿಸಿದಳು. ಅವನು ಬಂದಿದ್ದನಾದರೂ ಕೆಳಗೆ ನನ್ನ ಅಮ್ಮನ ಜೊತೆ ಓಡಿ ಹೋದ ಸರ್. ಇತ್ತೀಚೆಗೆ 5 ವರ್ಷಗಳು ಅವನು ನೋಡುತ್ತಿರುವ ಮೊದಲ ಮದುವೆಯಾಗಿದ್ದರಿಂದ ಅವನು ಇಡೀ ಬಂಗಲೆಯ ವ್ಯವಸ್ಥೆಯನ್ನು ಅತ್ಯಂತ ಉತ್ಸಾಹದಿಂದ ನೋಡುತ್ತಿದ್ದಾನೆ ಮತ್ತು ತುಂಬ ಖುಷಿಯಾಗಿದ್ದಾನೆ ಎಂದು ಸಿಂಧು. ನೀಯಾ ತಕ್ಷಣವೇ ತನ್ನ ಫೋನ್ ಎತ್ತಿಕೊಂಡು ವಿಕ್ರಮ್ಗೆ ಕಾಲ್ ಮಾಡಿದಳು. ಕೆಲವು ಸೆಕೆಂಡ್ಗಳ ರಿಂಗ್ ನಂತರ ಆ ಕಡೆಯಿಂದ ವಿಕ್ರಮ್ ಗಂಭೀರ ಹಾಗೂ ಮೃದುವಾದ ಧ್ವನಿ ಕೇಳಿಸಿತು. ಹೇಳು ನನ್ನ ಡ್ರಾಮಾ ಕ್ವೀನ್. ಅಣ್ಣ, ನೀನು ಎಲ್ಲಿದ್ದೀಯಾ? ಬೇಗ, ನನ್ನ ಸಿಂಧು ಬಂದಿದ್ದಾಳೆ. ಇವತ್ತು ನಾನು ನಿನಗೆ ಅವಳನ್ನು ಪರಿಚಯ ಮಾಡಿಸಿಕೊಡಲೇಬೇಕು ಎಂದು ನೀಯಾ ತಕ್ಷಣವೇ ಹೇಳಿದಳು. ಕೆಳಗೆ ಲಾನ್ನಲ್ಲಿ ನಿಂತಿದ್ದೀನಿ. ವಿಕ್ರಮ್ ಸಣ್ಣಗೆ ಮುಗುಳ್ನಕ್ಕನು. ಅವನು ಇಂದು ಕಪ್ಪು ಬಣ್ಣದ ರಾಯಲ್ ಶೇರ್ವಾನಿ ಧರಿಸಿದ್ದನು. ಅದರಲ್ಲಿ ಅವನು ಎಂದಿನಂತೆ ಅತ್ಯಂತ ಪ್ರಭಾವಶಾಲಿ ಉದ್ಯಮಿಯಂತೆ ಕಂಗೊಳಿಸುತ್ತಿದ್ದನು. ಅವನ ವ್ಯಕ್ತಿತ್ವವೇ ಆಗಿತ್ತು. ಅವನು ನಿಂತ ಜಾಗದಲ್ಲಿನ ಸುತ್ತಮುತ್ತಲಿನ ಜನ ತಾನಾಗಿಯೇ ಅವನ ಕಡೆಗೆ ತಿರುಗಿ ನೋಡುತ್ತಿದ್ದರು. ಬಂದೆ ಮೇಡಮ್ ಎಂದನು ವಿಕ್ರಮ್. ಇಲ್ಲಿ ವಧು ಮತ್ತು ವರ ಇಬ್ಬರ ಕಡೆಯಿಂದಲೂ ನಾನೇ ಪ್ರಮುಖ ಜವಾಬ್ದಾರಿ ಹೊತ್ತಿರುವುದರಿಂದ ವಿಜಯ್ ಅವರ ಮನೆಯವರ ಉಪಚಾರವನ್ನು ನಾನು ನೋಡಿಕೊಳ್ಳಬೇಕಲ್ಲವೇ? ಇಲ್ಲಿನ ಕೊನೆಯ ಹಂತದ ಸಿದ್ಧತೆಗಳನ್ನು ಪರಿಶೀಲಿಸುತ್ತಿದ್ದೇನೆ. ಈಗಲೇ ಬರುತ್ತೇನೆ ಪಕ್ಕಾ ಎಂದನು. ಸರಿ ಅಣ್ಣ, ಬೇಗ ಬಾ ಎಂದು ನೀಯಾ ಕಾಲ್ ಕಟ್ ಮಾಡಿದಳು. ವಿಕ್ರಮ್ ಫೋನ್ ಅನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಇಡೀ ಲಾನನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದನು. ವಿಜಯ್ ಅವರ ಹೋಟೆಲಿನಿಂದ ಅವನು ಈಗಷ್ಟೇ ಬಂಗಲೆಗೆ ವಾಪಸ್ ಬಂದಿದ್ದನು. ಸಂಜೆ ಈಗ ಪೂರ್ತಿಯಾಗಿ ಆವರಿಸಿತ್ತು. ಸುತ್ತಲೂ ದೀಪಗಳು ಜಗಮಗಿಸುತ್ತಿದ್ದವು. ಹೂಗಳ ಸುಗಂಧ ಗಾಳಿಯಲ್ಲಿ ಪಸರಿಸುತ್ತಿತ್ತು. ಮೃದುವಾದ ಸಂಗೀತ ಇಡೀ ಪರಿಸರವನ್ನು ಇನ್ನೂ ಆಪ್ತವಾಗಿಸಿತ್ತು. ಲಾನ್ನ ಮಧ್ಯಭಾಗದಲ್ಲಿ ಬೃಹತ್ ಝೂಮರ್ಗಳನ್ನು ಇಡಿಸಲಾಗಿತ್ತು. ಅದರ ರಾಯಲ್ ಬೆಳಕು ಇಡೀ ಮದುವೆಗೆ ಒಂದು ರಾಜಮನೆತನದ ಕಳೆಯನ್ನು ನೀಡಿತ್ತು. ವೇದಿಕೆಯ ಮೇಲಿದ್ದ ಬಿಳಿ ಮತ್ತು ಗುಲಾಬಿ ಹೂಗಳ ಅಲಂಕಾರ ಎಷ್ಟು ಅದ್ಭುತವಾಗಿತ್ತೆಂದರೆ ಬಂದವರೆಲ್ಲರೂ ಅಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಊಟದ ಕೌಂಟರ್ ಕಡೆ ರುಚಿಕರವಾದ ಅಡುಗೆಯ ಸುವಾಸನೆ ಬರುತ್ತಿತ್ತು. ಸಿಬ್ಬಂದಿ ಅತಿಥಿಗಳು ಅತ್ಯಂತ ಗೌರವದಿಂದ ಉಪಚರಿಸುತ್ತಿದ್ದರು. ವಿಕ್ರಮ್ ಪ್ರತಿಯೊಂದು ಸಣ್ಣ ವಿಷಯದ ಮೇಲೂ ಕಣ್ಣಿಟ್ಟಿದ್ದನು. ಅದು ಅವನ ಹಳೆಯ ಅಭ್ಯಾಸ. ತಾನು ನಿಂತ ಜಾಗದಲ್ಲಿ ಯಾವುದೇ ಕೆಲಸದಲ್ಲೂ ಒಂದು ಸಣ್ಣ ಕೊರತೆಯೂ ಇರಬಾರದು. ಅಷ್ಟರಲ್ಲಿ ಹೊರಗಡೆಯಿಂದ ದೀಪ
ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ವರನ ಬೃಹತ್ ಮೆರವಣಿಗೆ ಬಂಗಲೆಯ ಗೇಟ್ನೊಳಗೆ ಪ್ರವೇಶಿಸಿತ್ತು. ಎಲ್ಲರಿಗಿಂತ ಮುಂದೆ ವಿಜಯ್ ಕುದುರೆಯ ಮೇಲೆ ಕುಳಿತು ಬರುತ್ತಿದ್ದನು. ಆಫ್ ವೈಟ್ ಬಣ್ಣದ ಶೇರ್ವಾನಿ, ಅದರ ಮೇಲೆ ತಿಳಿ ಚಿನ್ನದ ಬಣ್ಣದ ಎಂಬ್ರಾಯ್ಡರಿ ಮತ್ತು ತಲೆಗೊಂದು ರೇಷ್ಮೆ ಪೇಟ ಧರಿಸಿದ್ದನು. ವಿಜಯ್ ಅತ್ಯಂತ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದನು. ಅವನ ಮುಖದಲ್ಲಿ ಮದುವೆಯ ಸಂಭ್ರಮದ ನಗು ಎದ್ದು ಕಾಣುತ್ತಿತ್ತು. ಅವನ ಸ್ನೇಹಿತರು ಅವನ ಸುತ್ತ ಕುಣಿಯುತ್ತಿದ್ದರು. ಇಡೀ ಪರಿಸರ ಉತ್ಸಾಹದಿಂದ ತುಂಬಿತ್ತು. ವಿಕ್ರಮ್ ಮತ್ತು ಆನಂದ್ ರಾವ್ ಇಬ್ಬರೂ ಮುಂದೆ ನಡೆದು ವಿಜಯನನ್ನ ಕಾರಿನಿಂದ ಬರಮಾಡಿಕೊಂಡರು. ಅವರು ನಗುತ್ತಾ ವಿಜಯನ ಕುತ್ತಿಗೆಗೆ ಭಾರಿ ಹೂವಿನ ಹಾರವನ್ನು ಹಾಕಿ ಅತ್ಯಂತ ಆತ್ಮೀಯತೆಯಿಂದ ಅಪ್ಪಿಕೊಂಡರು. ಸ್ವಾಗತ ನಮ್ಮ ಮುದ್ದಾದ ಅಳಿಯಂದಿರಿಗೆ ಎಂದು ಆನಂದ್ ರಾವ್ ನಗುತ್ತಾ ಹೇಳಿದಾಗ ವಿಜಯ್ ನಾಚಿ ಮುಗುಳ್ನಕ್ಕನು. ನಂತರ ಅವನನ್ನ ಗೌರವದಿಂದ ಕರೆತಂದು ವೇದಿಕೆಯ ಮೇಲೆ ಜಯಮಾಲಾ ಶಾಸ್ತ್ರಕ್ಕೆ ಕೂರಿಸಲಾಯಿತು. ಈಗ ಬಂದಿದ್ದ ಅತಿಥಿಗಳು ಮತ್ತು ವರನ ಕಡೆಯವರ ಕಣ್ಣು ಬಂಗಲೆಯ ಭವ್ಯವಾದ ಮೆಟ್ಟಿಲುಗಳ ಕಡೆ ತಿರುಗಿದ್ದವು. ಎಲ್ಲಿಂದ ವಧು ಕೆಳಗಿಳಿದು ಬರಬೇಕಿತ್ತೋ ಮೇಲಿನ ಕೋಣೆಗೆ ನೀಲಿಮಾ ಅವರು ತೀವ್ರವಾದ ಹೆಜ್ಜೆ ಇಡುತ್ತಾ ಬಂದು, ಮಗಳೇ, ಮುಹೂರ್ತದ ಸಮಯ ಹತ್ತಿರವಾಗುತ್ತಿದೆ, ನಿಯಾಳನ್ನ ಕೆಳಗೆ ಕರೆದುಕೊಂಡು ನಡೆಯಿರಿ ಎಂದರು. ಇದು ಕೇಳುತ್ತಿದ್ದಂತೆ ಸಿಂಧು ತಕ್ಷಣವೇ 2 ಹೆಜ್ಜೆ ಹಿಂದೆ ಸರಿದು, ಆಂಟಿ, ನೀವೇ ಅವಳನ್ನು ಕರೆದುಕೊಂಡು ಹೋಗಿ ಪ್ಲೀಸ್ ಎಂದು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು. ನಾನು ಅವಳ ಜೊತೆ ಬರುವುದು ಬೇಡ. ನನ್ನನ್ನು ನೋಡಿ ಯಾರನ್ನಾದರೂ ಇಲ್ಲಸಲ್ಲದ ಮಾತುಗಳನ್ನಾಡುವುದು ನನಗೆ ಇಷ್ಟವಿಲ್ಲ ಆಂಟಿ ಎಂದಳು. ಅವಳ ಪದಗಳಲ್ಲಿ ಅಪಾರವಾದ ಹಿಂಜರಿಕೆ ಇತ್ತು, ನೋವಿತ್ತು. ಸಮಾಜ ಅವಳ ಮನಸ್ಸಿನಲ್ಲಿ ಬಿತ್ತಿದ್ದ ಆ ಹಳೆಯ ಅಪರಾಧಿ ಪ್ರಜ್ಞೆ ಭಾವ ಇನ್ನೂ ಅವಳನ್ನು ಕಾಡುತ್ತಿತ್ತು. ನೀಲಿಮಾ ಅವರು ಕೆಲಕ್ಷಣ ಕಾಲ ಅವಳನ್ನೇ ಮೌನವಾಗಿ ನೋಡಿದರು. ನಂತರ ಮುಂದೆ ಬಂದು ಅವಳ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ನನಗೆ ಈ ಸಮಾಜದ ಮೂರ್ಖ ಮಾತುಗಳಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಮಗಳೇ ಎಂದರು. ಅವರ ಧ್ವನಿಯಲ್ಲಿದ್ದ ಆ ತಾಯಿಯ ಮಮತೆ. ನಾನು ಮತ್ತು ಆನಂದ್ ಇಬ್ಬರು ನಿನ್ನನ್ನು ನಮ್ಮ ಸ್ವಂತ ಮಗಳಂತೆ ಭಾವಿಸುತ್ತೇವೆ ಸಿಂಧು. ಹಾಗಿರುವಾಗ ನಮ್ಮ ಪುಟ್ಟ ತಂಗಿಯ ಮದುವೆಯ ಮಂಟಪಕ್ಕೆ ಅವಳ ಮುಂದಿನ ದೊಡ್ಡ ಅಕ್ಕ ಜೊತೆಯಲ್ಲಿ ಇರಬೇಕಲ್ಲವೇ? ಬೇರೆ ಯಾರೋ ಕರೆದುಕೊಂಡು ಹೋಗಲು ಹೇಗೆ ಸಾಧ್ಯ ಎಂದರು. ಸಿಂಧುವಿಗೆ ಈಗ ತನ್ನ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವಳ ಕಣ್ಣಿನಿಂದ ಆನಂದ ಬಾಷ್ಪ ಹನಿಗಳು ಕೆನ್ನೆಯ ಮೇಲೆ ಉರಿದು, ಸರಿ ಆಂಟಿ ಎಂದಳು ಅವಳು ಗದ್ಗದಿತ ಧ್ವನಿಯಲ್ಲಿ. ನಂತರ ಅವಳು ತನ್ನನ್ನು ತಾನು ಕಷ್ಟಪಟ್ಟು ನಿಭಾಯಿಸಿಕೊಂಡು ಅವಳ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡಳು. ಮೆಲ್ಲನೆ ಇಬ್ಬರು ಸೋದರಿಯರಂತೆ ಜೊತೆಗೆ ಮೆಟ್ಟಿಲುಗಳನ್ನು ಇಳಿಯಲಾರಂಭಿಸಿದ್ದರು. ಅವರು ಕೆಳಗೆ ಬರುತ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪದ ಗದ್ದಲ ಒಂದು ಕ್ಷಣ ಒಮ್ಮೆಗೆ ನಿಶ್ಶಬ್ದವಾಗಿತ್ತು. ಬಂದಿದ್ದ ಇಡೀ ಜನ ಸಮೂಹ ಕಣ್ಣುಗಳು ಮೇಲಕ್ಕಿದ್ದವು. ಮೆಟ್ಟಿಲುಗಳನ್ನು ಇಳಿದು ಬರುತ್ತಿದ್ದ ನಿಯಾ ನಿಜಕ್ಕೂ ಆಕಾಶದಿಂದ ಇಳಿದು ಬಂದ ದೇವತೆಯಂತೆಯೇ ಕಂಗೊಳಿಸುತ್ತಿದ್ದಳು. ಅವಳ ಮರೂನ್ ಲೆಹಂಗಾದ ಹೊಳಪು ದೀಪದ ಬೆಳಕಿನಲ್ಲಿ ಇನ್ನೂ ಅದ್ಭುತವಾಗಿ ಮಿನುಗುತ್ತಿತ್ತು. ಅವಳ ಹಣೆಯ ಬೊಟ್ಟು, ಕೈಗಳ ಕೆಂಪು ಮೆಹಂದಿ, ಕಣ್ಣುಗಳಲ್ಲಿದ್ದ ಹೊಸ ಬದುಕಿನ ನಾಚಿಕೆ ಎಲ್ಲವೂ ಎಷ್ಟು ಸುಂದರವಾಗಿರುವುದೆಂದರೆ ಬಂದವರೆಲ್ಲರೂ ಕಣ್ಣು ಮೆಸಕಿಸದೆ ಅವಳನ್ನೇ ನೋಡುತ್ತಿದ್ದರು. ಅದೇ ಸಮಯದಲ್ಲಿ ಕೆಳಗೆ ನಿಂತಿದ್ದ ವಿಕ್ರಮ್ ಹೆಗಡೆಯ ಕಣ್ಣುಗಳು ತನ್ನ ಮುದ್ದಿನ ತಂಗಿಯ ಮೇಲೆ ಬಿದ್ದವು. ಅವನು ಇದ್ದ ಜಾಗದಲ್ಲಿ ಸ್ತಬ್ಧನಾಗಿ ನಿಂತುಬಿಟ್ಟನು. ಅವನ ಕಣ್ಣುಗಳ ಮೂಲೆಗಳು ತೇವವಾದವು. ಅವನ ಕಣ್ಣೆದುರು ನಿಯಾಳ ಇಡೀ ಬಾಲ್ಯದ ನೆನಪು ಹಾದು ಹೋದವು. ತನ್ನ ಕಿರುಬೆರಳು ಹಿಡಿದು ನಡೆಯಲು ಕಲಿಯುತ್ತಿದ್ದ ಆ ಪುಟ್ಟ ನಿಯಾ ಇವತ್ತು ತನ್ನ ಕಣ್ಣೆದುರು ಒಬ್ಬ ಪರಿಪೂರ್ಣ ವಧುವಾಗಿ ತನ್ನ ಹೊಸ ಬದುಕಿಗೆ ಹೆಜ್ಜೆ ಇಡುತ್ತಿದ್ದಾಳೆ. ಅವನ ತುಟಿ ಅಂಚಲ್ಲಿ ಒಂದು ಹೆಮ್ಮೆಯ ಮುಗುಳುವು ಮೂಡಿತ್ತಾದರೂ ಕಣ್ಣುಗಳಿಂದ ಮಾತ್ರ ಪ್ರೀತಿಯ ಕಣ್ಣೀರು ಇಣುಕಿತ್ತು. ನನ್ನ ಮುದ್ದಿನ ಕಂದ ಎಂದು ಅವನ ಹೃದಯ ಮೆಲ್ಲಗೆ ಅಂದುಕೊಂಡಿತ್ತು. ಆದರೆ ಅದೇ ಕ್ಷಣದಲ್ಲಿ ನಿಯಾಳ ಪಕ್ಕದಲ್ಲಿ ಅವಳ ಕೈ ಹಿಡಿದು ಬರುತ್ತಿದ್ದ ಆ ಕೆಂಪು ರೇಷ್ಮೆ ಸೀರೆಯ ಹುಡುಗಿಯ ಮೇಲೆ, ಅಂದರೆ ಸಿಂಧುವಿನ ಮೇಲೆ ವಿಕ್ರಮ್ನ ದೃಷ್ಟಿ ಬಿತ್ತು. ಮರುಕ್ಷಣವೇ ಅವನ ಸುತ್ತಲಿದ್ದ ಇಡೀ ಜಗದ ಸದ್ದು, ಜನರ ಗದ್ದಲ, ಸಂಗೀತ ಧ್ವನಿ ಎಲ್ಲವೂ ಒಮ್ಮೆಲೆ ಶೂನ್ಯವಾಗಿ ಹೋದಂತೆ ಭಾಸವಾಗಿತ್ತು. ಅವನ ಕಣ್ಣುಗಳು ಆ ಮುಖದ ಮೇಲೆ ನೆಟ್ಟ ಜಾಗದಲ್ಲೇ ಮರುಗಟ್ಟಿ ಹೋದವು. ಆದರೆ ಚಹರೆ ಅದೇ ಕಾಂತಿಯುತ ಮುಗ್ಧ ಕಣ್ಣುಗಳು, ಅದೇ ಜನ್ಮ ಜನ್ಮಾಂತರದ ಕನಸು. ಕಳೆದ 5 ವರ್ಷಗಳಿಂದ ತಾನು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಯಾವ ಮುಖವನ್ನು ಹಗಲು ರಾತ್ರಿ ಹುಡುಕುತ್ತಿದ್ದೆನೋ ಆ ಸಿಂಧು ಇವತ್ತು ಅವನ ಕಣ್ಣೆದುರು ನಿಂತಿದ್ದಳು. ವಿಕ್ರಮ್ನ ಉಸಿರಾಟ ಒಂದು ಕ್ಷಣ ಪೂರ್ತಿಯಾಗಿ ನಿಂತು ಹೋದಂತಾಗಿತ್ತು. ಏನೆಂದರೆ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದ ಸಿಂಧು ಸಹಜವಾಗಿಯೇ ಕೆಳಗಡೆ ಕಣ್ಣಾಡಿಸಿದಾಗ ಎದುರಿಗೆ ಕಪ್ಪು ಶೇರ್ವಾನಿ ಧರಿಸಿ ನಿಂತಿದ್ದ ವಿಕ್ರಮ್ ಹೆಗಡೆ ಕಂಡನು. ಮರುಕ್ಷಣವೇ ಅವಳ ಕಾಲುಗಳ ನಡಿಗೆ ನೆಲ ಪೂರ್ತಿಯಾಗಿ ಕುಸಿದು ಹೋದಂತಾಗಿತ್ತು. ಅವಳ ಇಡೀ ದೇಹ ಒಮ್ಮೆಗೆ ನಡುಗಲಾರಂಭಿಸಿತು. ಕಣ್ಣುಗಳಲ್ಲಿ ದಟ್ಟವಾದ ಆತಂಕ ಮತ್ತು ಭಯ ಆವರಿಸಿತ್ತು. ಇವರು ಇಲ್ಲಿ ಹೇಗೆ? ಅವಳ ತುಟಿಗಳು ಯಾವುದೇ ಧ್ವನಿಯಿಲ್ಲದೆ ಕೇವಲ ಮೆಲ್ಲಗೆ ನಡುಗಿದವು. ಅವಳ ಹೃದಯ ಎಷ್ಟು ತೀವ್ರವಾಗಿ ಬಡಿದುಕೊಳ್ಳಲಾರಂಭಿಸಿತ್ತು ಎಂದರೆ ಅದು ಈಗಲೇ ಎದೆಯನ್ನು ಸೀಳಿ ಹೊರಗೆ ಬಂದು ಬಿಡುತ್ತದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ತಾನು ಯಾವ ಕಹಿಯಾದ ಕತ್ತಲ ನೆನಪಿನಿಂದ ದೂರವಿರಲು ಕಳೆದ 5 ವರ್ಷಗಳಿಂದ ಇಡೀ ಬದುಕನ್ನು ಹೆಗಲಿಗೆ ಹೊತ್ತು ಓಡುತ್ತಿದ್ದಳೋ ಆ ಕಹಿಯಾದ ಬದುಕಿನ ಸತ್ಯ ಇಂದು ತನ್ನ ಕಣ್ಣೆದುರು ಅಧಿಪತಿಯಾಗಿ ನಿಂತಿದ್ದನು. ಸಿಂಧುವಿನ ಕಾಲುಗಳು ನಿಲ್ಲುವ ಶಕ್ತಿಯೇ ಇಲ್ಲದಂತಾಗಿತ್ತು. ವಿಕ್ರಮ್ನನ್ನ ತನ್ನ ಕಣ್ಣೆದುರು ನೋಡುತ್ತಿದ್ದಂತೆ ಅವಳ
ಒಳಗಿದ್ದ ಆ 5 ವರ್ಷಗಳ ಹಿಂದಿನ ಪ್ರತಿಯೊಂದು ನೋವು, ಪ್ರತಿಯೊಂದು ಸಮಾಜ ನಿಂದನೆಯ ಭಯ ಒಮ್ಮೆಗೆ ಜಾಗೃತವಾಗಿತ್ತು. ಅವಳ ಹೃದಯದ ಈ ತೀವ್ರ ಬಡಿತ ಎಷ್ಟು ಜೋರಾಗಿತ್ತೆಂದರೆ ಸುತ್ತ ನಿಂತಿರುವ ಜನರಿಗೂ ಇದರ ಧ್ವನಿ ಕೇಳಿಸುತ್ತಿದೆಯೇನೋ ಎಂಬ ಆತಂಕ ಅವಳನ್ನು ಕಾಡಲಾರಂಭಿಸಿತ್ತು. ಆದರೆ ಇಷ್ಟೆಲ್ಲ ತಲ್ಲಗಳ ನಡುವೆಯೂ ಅವಳು ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಏಕೆಂದರೆ ಈ ಸಮಯದಲ್ಲಿ ಅವಳ ಕೈಯಲ್ಲಿ ತನ್ನ ಮುದ್ದಿನ ತಂಗಿಯಂತಹ ನಿಯಾಳ ಕೈಯಿತ್ತು. ಮತ್ತು ಇಂದು ನಿಯಾಳ ಬದುಕಿನ ಅತ್ಯಂತ ಪ್ರಮುಖವಾದ ದಿನವಾಗಿತ್ತು. ತನ್ನ ಸಣ್ಣ ನಿರ್ಧಾರದಿಂದ ನಿಯಾಳ ಈ ಇಡೀ ಮದುವೆಯ ಸಂಭ್ರಮಕ್ಕೆ ಯಾವುದೇ ಧಕ್ಕೆ ಬರುವುದು ಅವಳಿಗೆ ಇಷ್ಟವಿರಲಿಲ್ಲ. ಅವಳು ತನ್ನ ನಡುಗುತ್ತಿದ್ದ ಕೈಗಳ ಬೆರಳುಗಳಿಂದ ನಿಯಾಳ ಕೈಯನ್ನು ಇನ್ನೂ ಕೊಂಚ ಭದ್ರವಾಗಿ ಹಿಡಿದುಕೊಂಡು ಅತ್ಯಂತ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅವಳನ್ನು ಮಂಟಪದ ವೇದಿಕೆವರೆಗೂ ಕರೆದುಕೊಂಡು ಬಂದು ನಿಲ್ಲಿಸಿದಳು. ಕೆಳಗಡೆ ಇಡೀ ಲಾನ್ ತುಂಬಿದ್ದ ಅತಿಥಿಗಳ ಚಪ್ಪಾಳೆ ಧ್ವನಿ ಮೊಳಗಿತ್ತು. ವಿಜಯ್ ವೇದಿಕೆಯ ಮೇಲೆ ನಿಂತು ನಿಯಾಳನ್ನು ನೋಡಿ ಮುಗುಳ್ನಗುತ್ತಿದ್ದನು. ನಿಯಾ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಿದ್ದಳು. ಮರುಕ್ಷಣವೇ ಇಬ್ಬರು ಅತ್ಯಂತ ಸಂಭ್ರಮದಿಂದ ಒಬ್ಬರಿಗೊಬ್ಬರು ವರಮಾಲೆಯನ್ನು ಧರಿಸಿದರು. ಸುತ್ತಲೂ ಹೂವಿನ ಮಳೆ ಸುರಿಸಿತ್ತು. ಚಪ್ಪಾಳೆಯ ಗದ್ದಲ ಇನ್ನೂ ಜೋರಾಗಿತ್ತು. ಕ್ಯಾಮ್ರಾಗಳ ಫ್ಲಾಶ್ ಲೈಟ್ ನಿರಂತರವಾಗಿ ಮಿನುಗತೊಡಗಿದ್ದವು. ಆದರೆ ಆ ಇಡೀ ಸಂಭ್ರಮದ ಗದ್ದಲದಲ್ಲೂ ಒಬ್ಬ ವ್ಯಕ್ತಿ ಮಾತ್ರ ಜಗತ್ತನ್ನೇ ಮರೆತು ನಿಂತಿದ್ದನು. ಅವನೇ ವಿಕ್ರಮ್ ಹೆಗಡೆ. ಅವನ ಕಣ್ಣುಗಳು ಕೇವಲ ಸಿಂಧುವಿನ ಮೇಲೆಯೇ ನೆಟ್ಟಿದ್ದವು. 5 ವರ್ಷಗಳು, ಪೂರ್ತಿ 5 ವರ್ಷಗಳನ್ನು ಅವನು ಕೇವಲ ಈ ಒಂದು ಮುಖವನ್ನು ಹುಡುಕುವುದರಲ್ಲೇ ಕಳೆದು ಹಾಕಿದ್ದನು. ಎಷ್ಟು ನಿದ್ದೆಯಿಲ್ಲದ ರಾತ್ರಿಗಳನ್ನು ಅವನು ಕೇವಲ ಒಂದೇ ಒಂದು ಪ್ರಶ್ನೆಯೊಂದಿಗೆ ಕಳೆದಿದ್ದನು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಅವಳು ಒಂದು ಬಾರಿಯಾದರೂ ನನ್ನನ್ನು ನೆನಪಿಸಿಕೊಂಡಿದ್ದಾಳೆಯೇ? ಮತ್ತು ಇಂದು ಅದೇ ಹುಡುಗಿ ಅವನ ಕಣ್ಣೆದುರು ನಿಂತಿದ್ದಳು. ಅದೇ ಮುಗ್ಧ ಕಣ್ಣುಗಳು, ಅದೇ ಚೆಹರೆ. ಆದರೆ ಅಂದಿಗೂ ಇಂದಿಗೂ ಒಂದು ದೊಡ್ಡ ವ್ಯತ್ಯಾಸವಿತ್ತು. ಅಂದು ಆ ಕಣ್ಣುಗಳಲ್ಲಿ, ಆ ಮುಗ್ಧತೆಯ ನಗುವಿನ ಜಾಗದಲ್ಲಿ ಇಂದು ಒಂದು ಆಳವಾದ ಭಯ ಮತ್ತು ಅಪರಾಧ ನೋವು ಎದ್ದು ಕಾಣುತ್ತಿತ್ತು. ತಾನು ನೋಡುತ್ತಿರುವುದು ನಿಜವೋ ಅಥವಾ ಕನಸೋ ಎಂದು ವಿಕ್ರಮ್ ತನಗೆ ತಾನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಹಿಂದಿನಿಂದ ಯಾರೋ ಅವನ ಶೇರ್ವಾನಿ ಅಂಚನ್ನು ಮೆಲ್ಲಗೆ ಎಳೆದರು. ಅವನು ತನ್ನ ಯೋಚನೆಯ ಲೋಕದಿಂದ ಹೊರಬಂದು ಕೆಳಗೆ ನೋಡಿದನು. ಪುಟ್ಟ ಸಮರ್ ತನ್ನ 2 ಪುಟ್ಟ ಕೈಗಳಿಂದ ಅವನ ಶೇರ್ವಾನಿಯನ್ನು ಹಿಡಿದು ನಿಂತಿದ್ದನು. ಅಂಕಲ್, ಅವನ ಆ ತುತ್ತಲು ನುಡಿಯನ್ನು ಕೇಳುತ್ತಿದ್ದಂತೆ ವಿಕ್ರಮ್ ಮುಖದಲ್ಲಿ ಆ ಕಠಿಣ ಭಾವನೆಗಳು ಕರಗಿ ತನ್ನಾಗಿಯೇ ಒಂದು ಮೃದುವಾದ ನಗು ಮೂಡಿತ್ತು. ಅವನು ತಕ್ಷಣವೇ ಕೆಳಗೆ ಬಾಗಿ ಸಮರನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು. ಅಯ್ಯೋ ನನ್ನ ಲಿಟಲ್ ಚಾಂಪ್ ಎಂದು ಅತ್ಯಂತ ವಾತ್ಸಲ್ಯದಿಂದ ಹೇಳುತ್ತಾ, ಎಲ್ಲಿದ್ದೆ ನೀನು ಇಷ್ಟು ಸಮಯ ಎಂದನು ಸಮರ್. ಅದಕ್ಕೆ ಖುಷಿಯಿಂದ ಕಿಲಕಿಲನೆ ನಕ್ಕಾಗ ವಿಕ್ರಮ್ ಅತಿಯಾದ ಪ್ರೀತಿಯಿಂದ ಅವನ ಕೆನ್ನೆಗೆ ಗಟ್ಟಿಯಾಗಿ ಒಂದು ಮುತ್ತಿಟ್ಟನು. ಆ ಒಂದು ಕ್ಷಣ ಸಿಂಧುವಿನ ಹೃದಯಕ್ಕೆ ಏನೋ ಭಾರಿ ಸೂಜಿ ಚುಚ್ಚಿದಂತಾಗಿತ್ತು. ಅವಳ ಕಣ್ಣೆದುರು ನಿನ್ನೆ ರಾತ್ರಿ ಸಮರ್ ಆಡಿದ ಪ್ರತಿಯೊಂದು ಮಾತುಗಳು ಮರುಕಳಿಸಿದ್ದವು. ಸಮರ್ ಪದೇ ಪದೇ ಆ ದೊಡ್ಡ ಅಂಕಲ್ ಬಗ್ಗೆ ಹೇಳುತ್ತಾ ಖುಷಿ ಪಡುತ್ತಿದ್ದು, ಅಷ್ಟು ಬೇಗ ಆ ಅಪರಿಚಿತರೊಂದಿಗೆ ಬೆರೆತು ಹೋಗಿದ್ದು ಅವಳಿಗೆ ಈಗ ಎಲ್ಲವೂ ಪೂರ್ತಿಯಾಗಿ ಅರ್ಥವಾಗಿತ್ತು. ಸಮರ್ ಯಾವ ಅಂಕಲ್ ಬಗ್ಗೆ ಅಷ್ಟೊಂದು ಪ್ರೀತಿಯಿಂದ ಮಾತನಾಡುತ್ತಿದ್ದಾನೋ ಅವನು ಬೇರೆ ಯಾರೂ ಅಲ್ಲ, ಸ್ವಂತ ವಿಕ್ರಮ್ ಹೆಗಡೆ. ಅವಳ ಕಣ್ಣುಗಳು ಅರಿಯದೇ ಕಣ್ಣೀರಿನಿಂದ ತುಂಬಿ ಹೋದವು. ತಾನು ತನ್ನ ಬದುಕಿನಲ್ಲಿ ಎಂದಿಗೂ ತನ್ನ ಮಗನನ್ನು ಯಾವುದೇ ಒಬ್ಬ ಗಂಡಸಿನೊಂದಿಗೆ ಇಷ್ಟು ಬೇಗ ಬೆರೆಯುವುದನ್ನು ನೋಡಿರಲಿಲ್ಲ. ಸಮರ್ ಯಾವಾಗಲೂ ಹೊಸಬರನ್ನು ಕಂಡರೆ ಕೊಂಚ ನಾಚಿಕೆ ಪಡುತ್ತಿದ್ದನು. ಆದರೆ ವಿಕ್ರಮ್ನನ್ನು ನೋಡಿದರೆ ಅವನಿಗೆ ಹುಟ್ಟುತ್ತಲೇ ಬಂದ ಯಾವುದೋ ಜನ್ಮಾಂತರದ ಸಂಬಂಧವಿದ್ದಂತೆ ಭಾಸವಾಗುತ್ತಿತ್ತು. ಬಹುಶಃ ರಕ್ತದ ಸಂಬಂಧ ತನ್ನ ದಾರಿಯನ್ನು ತಾನೇ ಹುಡುಕಿಕೊಂಡು ಬರುತ್ತದೆ ಎಂಬ ಮಾತು ನಿಜವೇನೋ? ಈಗಲೇ ಆ ಆಲೋಚನೆ ಬರುತ್ತಿದ್ದಂತೆ ಸಿಂಧುವಿನ ಹೃದಯ ಇನ್ನೂ ತೀವ್ರವಾಗಿ ಬಡಿದುಕೊಳ್ಳಲಾರಂಭಿಸಿತ್ತು. ಇನ್ನೊಂದೆಡೆ ವಿಕ್ರಮ್ ಕೂಡ ಸಮರನನ್ನು ತನ್ನ ಎದೆಯೊಳಗೆ ಎತ್ತಿಕೊಂಡು ಪದೇ ಪದೇ ಅವನ ಮುಖವನ್ನೇ ನೋಡುತ್ತಿದ್ದನು. ತಾನು ಎತ್ತಿಕೊಂಡಿರುವ ಈ ಮಗು ತನ್ನದೇ ರಕ್ತದ ಕಂದ ಎಂಬ ಸತ್ಯದ ಅರಿವಿಲ್ಲದೆ ಅವನ ಒಳಗಡೆ ಆ ಮಗುವಿನ ಮೇಲೆ ಒಮ್ಮೆಗೆ ಅಂಥದ್ದೊಂದು ಅದ್ಭುತ ಆಪ್ತತೆ ಮೂಡಿತ್ತು. ಅದನ್ನು ಅವನು ಸ್ವತಃ ಅರ್ಥ ಮಾಡಿಕೊಳ್ಳಲು ವಿಫಲನಾಗಿದ್ದನು. ಈ ಮಗುವನ್ನು ನೋಡುತ್ತಿದ್ದಂತೆ ತನ್ನ ಹೃದಯದಲ್ಲಿ ಎಲ್ಲಿದ್ದ ಇಷ್ಟೊಂದು ಮಮತೆ ಮೂಡುತ್ತದೆ? ಯಾಕೆ ಇದನ್ನು ಸದಾ ತನ್ನ ಎದೆಗೆ ಹಚ್ಚಿಕೊಳ್ಳಬೇಕೆಂದು ಅನಿಸುತ್ತದೆ? ಆದರೆ ಮರುಕ್ಷಣವೇ ಅವನ ದೃಷ್ಟಿ ಮತ್ತೆ ಸಿಂಧುವಿನ ಕಡೆಗೆ ಹೋದಾಗ ಅವನ ಮುಖದಲ್ಲಿದ್ದ ಆ ಸಣ್ಣ ನಗು ಮೆಲ್ಲಗೆ ಮಾಯವಾಗಿ ತೀವ್ರವಾದ ನೋವಾಗಿ ಬದಲಾಗಿತ್ತು. ವೇದಿಕೆಯ ಮೇಲೆ ಈಗ ಮನೆಯ ಹಿರಿಯರೆಲ್ಲರೂ ಬಂದು ಹೊಸ ದಂಪತಿಗಳಿಗೆ ಆಶೀರ್ವಾದ ಮಾಡಲು ಆರಂಭಿಸಿದ್ದರು. ಯಾರೋ ನಿಯಾಳ ತಲೆಯ ಸವರುತ್ತಿದ್ದರೆ ಮತ್ತೊಬ್ಬರು ವಿಜಯನನ್ನು ಅಪ್ಪಿಕೊಳ್ಳುತ್ತಿದ್ದರು. ಇಡೀ ವಾತಾವರಣ ಖುಷಿಯಿಂದ ತುಂಬಿತ್ತು. ಅಷ್ಟರಲ್ಲಿ ನಿಯಾಳ ಕಣ್ಣು ಜನಸಂದಣಿಯ ಮಧ್ಯೆ ದೂರದಲ್ಲಿ ನಿಂತಿದ್ದ ಸಿಂಧುವಿನ ಮೇಲೆ ಬಿದ್ದವು. ಅವಳು ಜೋರಾಗಿ, ಸಿಂಧು ಅಕ್ಕ, ದಯವಿಟ್ಟು ಇಲ್ಲಿ ವೇದಿಕೆಯ ಮೇಲೆ ಬನ್ನಿ ಎಂದು ಕರೆದಳು. ಸಿಂಧು ತಕ್ಷಣವೇ ಹೆದರಿ 2 ಹೆಜ್ಜೆ ಹಿಂದೆ ಸರಿದಳು. ಅವಳಿಗೆ ಈ ಸಮಯದಲ್ಲಿ ವಿಕ್ರಮ್ನ ಎದುರು ಒಂದು ಕ್ಷಣವೂ ನಿಲ್ಲಲು ಮನಸ್ಸಿರಲಿಲ್ಲ. ಆದರೆ ನಿಯಾ ಬಿಡುವವಳೇ? ಅವಳು ತಕ್ಷಣ ತನ್ನ ಅಣ್ಣನನ್ನು ನೋಡಿ, ಅಣ್ಣ ನೀನು ಕೂಡ ಇಲ್ಲಿಗೆ ಬಾ ಎಂದು ವಿಕ್ರಮ್ನನ್ನು ವೇದಿಕೆಯ ಮೇಲೆ ಕರೆದಳು. ವಿಕ್ರಮ್ ಇನ್ನೂ ಸಮರನ್ನು ತನ್ನ ಮಡಿಲಲ್ಲೇ ಎತ್ತಿಕೊಂಡು ನಿಂತಿದ್ದನು. ಅವನ ಕಣ್ಣುಗಳು ಮಾತ್ರ ನಿರಂತರವಾಗಿ ಸಿಂಧುವನ್ನೇ ದಿಟ್ಟಿಸುತ್ತಿದ್ದವು. ಸಿಂಧುವಿನ ಗಂಟಲು ಒಣಗಲಾರಂಭಿಸಿತ್ತು. ಅವಳು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದಳು.
ಹೇ ಭಗವಂತ, ಈ ಕ್ಷಣ ಹೇಗಾದರೂ ಮುಗಿದು ಹೋಗಲಿ ಎಂದು. ಆದರೆ ನಿಯಾಳ ಆ ಮುದ್ದಾದ ಹಠದ ಮುಂದೆ ಅವಳಿಗೆ ಬರಲೇಬೇಕಾಯಿತು. ಅವಳು ಅತ್ಯಂತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಮೆಲ್ಲಗೆ ವೇದಿಕೆಯ ಹತ್ತಿರ ಬಂದು ನಿಂತಳು. ಅವಳ ಹೃದಯ ಎಷ್ಟಾಗಿ ಜೋರಾಗಿ ಬಡಿದುಕೊಳ್ಳುತ್ತಿದ್ದೆಂದರೆ ಅವಳ ಕೈಗಳು ಮೆಲ್ಲಗೆ ನಡುಗುತ್ತಿದ್ದವು. ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವಿಕ್ರಮ್ ಈಗ ಅವಳ ಎದುರಿಗೆ ಅತ್ಯಂತ ಹತ್ತಿರ ನಿಂತಿದ್ದನು. 5 ವರ್ಷಗಳ ದೀರ್ಘಾವಧಿಯ ನಂತರ ಇಬ್ಬರ ಕಣ್ಣುಗಳು ಒಂದು ಕ್ಷಣ ಒಟ್ಟಿಗೆ ಸೇರಿದ್ದವು ಮತ್ತು ಜಗತ್ತಿನ ಕಾಲಚಕ್ರವೇ ಅಲ್ಲಿಗೆ ಸ್ತಬ್ಧವಾದಂತೆ ಭಾಸವಾಗಿತ್ತು. ವಿಕ್ರಮ್ನ ಕಣ್ಣುಗಳಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದವು. ಅಪಾರವಾದ ನೋವಿತ್ತು, ವಿರಹದ ತಳಮಳವಿತ್ತು. ಆದರೆ ಸಿಂಧುವಿನ ಕಣ್ಣಲ್ಲೊಂದು ಕೇವಲ ಭಯ, ತಳಮಳ ಮತ್ತು ಸಮಾಜಕ್ಕೆ ಹೆದರಿದ ಒಂದು ಅಡಗಿದ ರಹಸ್ಯವಿತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ವಿಕ್ರಮ್ನ ಮಡಿಲಲ್ಲಿದ್ದ ಪುಟ್ಟ ಸಮರ್ ಸಿಂಧುವಿನ ಕಡೆಗೆ ತನ್ನ 2 ಪುಟ್ಟ ಕೈಗಳನ್ನು ಚಾಚಿ ಮಮ್ಮ ಎಂದು ಕರೆದನು ಮತ್ತು ಮರುಕ್ಷಣವೇ ಅವನು ವಿಕ್ರಮ್ನ ತೋಳುಗಳಿಂದ ಇಳಿದು ಸಿಂಧುವಿನ ಮಡಿಲಿಗೆ ಹೋಗಲು ಯತ್ನಿಸಿದನು. ಆ ಪುಟ್ಟ ಕಂದನ ಬಾಯಿಯಿಂದ ಬಂದ ಮಮ್ಮ ಎಂಬ ಒಂದೇ ಒಂದು ಪದ ವಿಕ್ರಮ್ನ ಕಿವಿಗೆ ಒಮ್ಮೆ ಬಾರಿಗೆ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗಿತ್ತು. ಅವನ ಕಣ್ಣುಗಳು ಒಮ್ಮೆಗೆ ಆಶ್ಚರ್ಯದಿಂದ ಅತಿ ದೊಡ್ಡದಾದವು. ಅವನ ಇಡೀ ದೇಹ ಒಂದು ಕ್ಷಣ ಪೂರ್ತಿಯಾಗಿ ಹೆಪ್ಪುಗಂಟಂತಾಗಿತ್ತು. ಮಮ್ಮ ಅಂದರೆ ಏನು? ಅವನ ಕಣ್ಣುಗಳು ತಕ್ಷಣವೇ ಸಿಂಧುವಿನ ಕಡೆಗೆ ಹೋದವು. ನಂತರ ಸಮರ್ನನ್ನು ನೋಡಿದವು. ಮತ್ತೆ ಸಿಂಧುವಿನ ಮುಖದಲ್ಲಿ ದಿಟ್ಟಿಸಿದನು. ಅವನ ಒಳಗಿದ್ದ ಇಡೀ ನಂಬಿಕೆಯ ಲೋಕವನ್ನು ಯಾರೋ ಒಮ್ಮೆ ಒಡೆದು ಪುಡಿ ಪುಡಿ ಮಾಡಿದಂತೆ ಭಾಸವಾಗಿತ್ತು. ಅವನ ಉಸಿರಾಟ ಇದ್ದಕ್ಕಿದ್ದಂತೆ ಅತ್ಯಂತ ಭಾರವಾಗಿತ್ತು. ಎದೆಯೊಳಗೆ ತೀವ್ರವಾದ ನೋವು ಕಾಣಿಸಿಕೊಂಡಿತು. ಏನು ಏನು ಸಿಂಧುಗೆ ಈಗಾಗಲೇ ಮದುವೆಯಾಗಿದೆಯಾ? ಈಗ ಮಗು ಅವಳ ಸ್ವಂತ ಮಗನೇ? ಕಳೆದ 5 ವರ್ಷಗಳಿಂದ ತಾನು ಯಾವ ಹುಡುಗಿಯನ್ನು ತನ್ನ ಬದುಕಿನ ಏಕೈಕ ಸರ್ವಸ್ವ ಎಂದು ಭಾವಿಸಿ ಅವಳನ್ನು ಹುಡುಕಲು ಇಡೀ ಜಗತ್ತನ್ನು ತಲೆಯ ಮೇಲೆ ಹೊತ್ತುಕೊಂಡಿದ್ದೆನೋ ಆ ಸಿಂಧು ಇವತ್ತು ಮತ್ತೊಬ್ಬನ ಹೆಂಡತಿ ಮತ್ತು ಮತ್ತೊಬ್ಬ ಮಗುವಿನ ತಾಯಿಯಾಗಿ ನನ್ನ ಕಣ್ಣೆದುರು ನಿಂತಿದ್ದಾಳೆ. ಅವನ ಒಳಗಿದ್ದ ಎಲ್ಲವೂ ಒಮ್ಮೆಗೆ ಬಿದ್ದಂತಾಗಿತ್ತು. ಅವನು ಅತ್ಯಂತ ನಿಧಾನವಾಗಿ ತನ್ನ ಕೈಯನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡನು. ಅವನ ಉಸಿರಾಟ ನಿಯಂತ್ರಣಕ್ಕೆ ಸಿಗುತ್ತಿರಲಿಲ್ಲ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಹೋರಾಟ ಎದ್ದು ಕಾಣುತ್ತಿತ್ತು. ಅವನಿಗೆ ನಗಬೇಕಿತ್ತು, ಏಕೆಂದರೆ ಎದುರಿಗೆ ತನ್ನ ಮುದ್ದಿನ ತಂಗಿಯ ಮದುವೆಯಾಗುತ್ತಿತ್ತು. ಆದರೆ ಅವನೊಳಗಡೆ ಒಂದು ದೊಡ್ಡ ಆರ್ತನಾದ, ಚೀರಾಟ ಕೇಳಿಸುತ್ತಿತ್ತು. ಅವನು ಆ 5 ವರ್ಷಗಳ ಹಿಂದಿನ ರಾತ್ರಿಯನ್ನು ಎಷ್ಟು ಬಾರಿ ನೆನಪಿಸಿಕೊಂಡಿದ್ದನು, ಎಷ್ಟು ಬಾರಿ ಯೋಚಿಸಿದ್ದನು. ಅವಳು ನನಗೆ ಒಂದು ಬಾರಿ ಸಿಕ್ಕರೆ ಸಾಕು, ನಾನು ಎಲ್ಲವನ್ನ ಸರಿಪಡಿಸುತ್ತೇನೆ, ಅವಳಿಗೆ ನನ್ನ ಬದುಕಿನಲ್ಲಿ ಸಿಗಬೇಕಾದ ಆ ಮಹಾರಾಣಿಯ ಸ್ಥಾನವನ್ನು ನೀಡುತ್ತೇನೆ ಎಂದು. ಆದರೆ ವಿಧಿ ಇಂದು ಅವನನ್ನು ತಂದು ಎಂತಹ ತಿರುವಿನಲ್ಲಿ ನಿಲ್ಲಿಸಿತು ಎಂದರೆ ಅವನು ಕೇವಲ ಮೌನವಾಗಿ ತನ್ನ ಪ್ರೀತಿ ಮತ್ತೊಬ್ಬರ ಪಾಲಾಗಿರುವುದನ್ನು ಕಣ್ಣಾರೆ ನೋಡಬೇಕಿತ್ತು. ಅವನ ಕಣ್ಣುಗಳು ಮೆಲ್ಲಗೆ ಕಣ್ಣೀರಿನಿಂದ ತುಂಬಿ ಬಂದವು. ಆದರೂ ಅವನು ಕಷ್ಟಪಟ್ಟು ತನ್ನನ್ನು ತಾನು ನಿಭಾಯಿಸಿಕೊಂಡನು. ಇನ್ನೊಂದೆಡೆ ಸಿಂಧುವಿನ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿರಲಿಲ್ಲ. ಆಳು ವಿಕ್ರಮ್ನ ಮುಖದಲ್ಲಿ ಆ ಒಡೆದ ಮನಸ್ಸಿನ ತೀವ್ರ ನೋವನ್ನು ಕಂಡಾಗ ಅವಳ ಹೃದಯವು ನಡುಗಿತ್ತು. ವಿಕ್ರಮ್ ಈಗ ಏನು ಯೋಚಿಸುತ್ತಿದ್ದಾನೆ ಎಂಬುದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಮತ್ತು ಅದೇ ಆಲೋಚನೆ ಅವಳನ್ನು ಒಳಗಿನಿಂದ ಇನ್ನೂ ಜಾಸ್ತಿ ಹೆದರಿಸುತ್ತಿತ್ತು. ಒಂದು ವೇಳೆ ಇವರಿಗೆ ಆ ರಾತ್ರಿ ನಿಜವಾದ ಸತ್ಯ ನೆನಪಿಲ್ಲದೆ ಇದ್ದರೆ? ಈ ಆಲೋಚನೆ ಬರುತ್ತಿದ್ದಂತೆ ಅವಳ ಇಡೀ ದೇಹ ತಣ್ಣಗಾಗಿತ್ತು. ಒಂದು ವೇಳೆ ಇವರಿಗೆ ಸತ್ಯ ತಿಳಿದು ಇವರು ನನ್ನ ಸಮರ್ನ ಮೇಲೆ ನನ್ನ ಹಕ್ಕು ಚಲಾಯಿಸಲು ಬಂದರೆ ನಾನು ಏನು ಮಾಡಲಿ? ಅವಳ ಒಳಗಿದ್ದ ಆ ತಾಯಿಯ ಭಯ ಇನ್ನು ನಿಯಂತ್ರಣಕ್ಕೆ ಸಿಗದಷ್ಟು ದೊಡ್ಡದಾಗಿತ್ತು. ಸಮರ್ ಅವಳ ಬದುಕಿನ ಏಕೈಕ ಜೀವಾಳವಾಗಿದ್ದನು. ಅವಳ ಪ್ರತಿಯೊಂದು ಉಸಿರಾಗಿದ್ದನು. ಅವಳು ಸಮಾಜದ ಎಲ್ಲ ನಿಂದನೆಗಳನ್ನು ಸಹಿಸಿ, ಎಲ್ಲ ನೋವುಗಳನ್ನು ನುಂಗಿ ಒಂಟಿಯಾಗಿ ತನ್ನ ಮಗನನ್ನು ಸಾಕಿ ಬೆಳೆಸಿದ್ದಾಳೆ. ಹಾಗಿರುವಾಗ ಅವಳು ಯಾವುದೇ ಪರಿಸ್ಥಿತಿಯಲ್ಲೂ ತನ್ನ ಮಗನನ್ನು ತನ್ನಿಂದ ದೂರ ಮಾಡಲು ಒಪ್ಪುತ್ತಿರಲಿಲ್ಲ. ಅವಳ ಬೆರಳುಗಳು ಅರಿಯದೆ ಸಮರ್ನನ್ನು ಇನ್ನೂ ಕೊಂಚ ಭದ್ರವಾಗಿ ಹಿಡಿದುಕೊಂಡು ನಿಂತವು. ವಿಕ್ರಮ್ ಇನ್ನೂ ಮೌನವಾಗಿ ನಿಂತಿದ್ದ. ಅವನ ಕಣ್ಣುಗಳು ಮಾತ್ರ ಪದೇ ಪದೇ ಸಮರ್ ಮತ್ತು ಸಿಂಧುವಿನ ನಡುವೆ ಓಡಾಡುತ್ತಿದ್ದವು. ಈ ಪುಟ್ಟ ಮಗುವಿನ ಮುಖದಲ್ಲಿ ನನಗೆ ಯಾಕೆ ನನ್ನದೇ ಆದ ಒಂದು ವಿಚಿತ್ರ ಆಪ್ತತೆ ಮೂಡುತ್ತಿದೆ? ಇವನನ್ನು ನೋಡಿದರೆ ನನ್ನ ಹೃದಯ ಯಾಕೆ ಇಷ್ಟೊಂದು ನೆಮ್ಮದಿ ಸಿಗುತ್ತಿದೆ? ಆದರೆ ಅವನ ಮಿದುಳಿನಲ್ಲಿ ಮಾತ್ರ ಒಂದೇ ಒಂದು ಕಹಿಯಾದ ಆಲೋಚನೆ ನಿರಂತರವಾಗಿ ಸುತ್ತುತ್ತಿತ್ತು. ಸಿಂಧು ಈಗ ಬೇರೆಯವರ ಪಾಲಾಗಿದ್ದಾಳೆ ಮತ್ತು ಇದೇ ಯೋಚನೆ ಅವನನ್ನು ಒಳಗಿನಿಂದ ಪೂರ್ತಿಯಾಗಿ ಕೊಲ್ಲುತ್ತಿತ್ತು. ನಿಯಾ ಬಹುಶಃ ಇವರಿಬ್ಬರ ಒಳಗಡೆ ನಡೆಯುತ್ತಿರುವ ಈ ಬಾರಿ ಬಿರುಗಾಳಿಯ ಸಣ್ಣ ಸುಳಿವೇ ಇಲ್ಲದೆ ಅತ್ಯಂತ ಖುಷಿಯಿಂದ, ಅಣ್ಣ, ಇವರೇ ನೋಡು ನಮ್ಮ ಸಿಂಧು ಅಕ್ಕ, ನಾನು ನಿಮಗೆ ಇವರ ಬಗ್ಗೆ ಎಷ್ಟು ಬಾರಿ ಹೇಳಿದ್ದೆ ಅಲ್ವಾ ಎಂದಳು. ವಿಕ್ರಮ್ ಇನ್ನೂ ಕಣ್ಣುಗಳು ಸಿಂಧುವಿನ ಮುಖದಿಂದ ತೆಗೆದಿಯೇ ಅತ್ಯಂತ ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮೆಲ್ಲಗೆ ತಲೆಯಾಡಿಸಿದನು. ಆದರೆ ಅವನ ಒಳಗಿದ್ದ ಎಲ್ಲವೂ ಈಗಲೇ ಪುಡಿ ಪುಡಿಯಾಗಿತ್ತು. ಇನ್ನೊಂದೆಡೆ ಸಿಂಧು ಕೇವಲ ಮನಸ್ಸಿನಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಳು, ವಿಕ್ರಮ್ ಹೆಗಡೆಗೆ ಎಂದಿಗೂ ಆ ರಾತ್ರಿಯ ನಿಜವಾದ ಸತ್ಯ ತಿಳಿಯದಿರಲಿ ಎಂದು. ಏಕೆಂದರೆ ಒಂದು ವೇಳೆ ಆ ಸತ್ಯ ಹೊರಬಂದರೆ ಅವಳ ಇಡೀ ಬದುಕಿನ ನೆಮ್ಮದಿಯ ಜಗತ್ತು ಪೂರ್ತಿಯಾಗಿ ನಾಶವಾಗು ಹೋಗುತ್ತದೆ ಎಂಬ ಭಯ ಅವಳದ್ದಾಗಿತ್ತು.
ಇವೆಲ್ಲ ಸತ್ಯಗಳಿಂದ ದೂರವಿರುವ ಸಿಂಧುಗೆ ಎಂದಾದರೂ ತಿಳಿಯುವುದೇ? ಸ್ವಂತ ಅವಳೇ ಈಗಾಗಲೇ ವಿಕ್ರಮ್ ಹೆಗಡೆ ಇಡೀ ಜಗದ ಅಧಿಪತಿಯಾಗಿದ್ದಾಳೆ ಎಂದು ವಿಕ್ರಮ್ಗೆ ಎಂದಾದರೂ ಸಮರ್ ತನ್ನದೇ ರಕ್ತ ಎಂಬ ನಿಜವಾದ ಸತ್ಯ ತಿಳಿಯುವುದೇ? ಅಥವಾ ಅವನು ಈ ಕಹಿಯಾದ ಯೋಚನೆಯೊಂದಿಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೊರಟು ಹೋಗುತ್ತಾನೆಯೇ? ನಮ್ಮ ಇಂದಿನ 5ನೇ ಭಾಗ ನಿಮಗೇಗನ್ನಿಸ್ತು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ಮರೆಯದೇ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕತೆಯ ಮುಂದಿನ ಭಾಗ ಇನ್ನೂ ರೋಚಕ ಹಾಗೂ ಭಾವುಕ ಭಾವದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕಳೆದ 2 ದಿನಗಳಿಂದ ವಿಡಿಯೋವನ್ನು ಅಪ್ಲೋಡ್ ಮಾಡಲು ಸಾಧ್ಯವಾಗಿರಲಿಲ್ಲ. ಇಂದಿನಿಂದ ಪ್ರತಿದಿನ 1 ಗಂಟೆಗೆ ವಿಡಿಯೋವನ್ನು ತಪ್ಪದೇ ಅಪ್ಲೋಡ್ ಮಾಡುತ್ತೇನೆ.